ರೂಢರ ದಿವ್ಯ ಪಾದ ಕಮಲಗಳಲ್ಲಿ ಹಣೆ ಮಾಡಿದು ಹಾಗೂ ತಮ್ಮೆಲ್ಲರ ಶುದ್ಧವಾದ ಅಂತಃಕರಣದಲ್ಲಿ ಸಾಕ್ಷಿ ರೂಪದಿಂದ ಹೊಳೆ ತೋರ್ತಕ್ಕಂಥ ಪರಾತ್ಪರ ಶಿವನಿಗೆ ವಂದಿಸುತ್ತ ಯಾವ ಇವತ್ತಿನ ಪ್ರವಚನದ ಉಳಿದಂಥ ಸ್ವಲ್ಪ ಭಾಗ ನಿನ್ನೆ ದಿವಸ ಮೊನ್ನೆ ದಿವಸ ನಾವು 14, 15, 16 ಶ್ಲೋಕಗಳನ್ನ ಓದ್ಕೊಂತ ಬಂದು 16ನೇ ಶ್ಲೋಕದಲ್ಲಿ ಒಂದು ಕೊನೆ ಸ್ವಲ್ಪ ಉಳಿದಿತ್ತು. ಅದನ್ನ ಮುಗಿಸಿ ಒಂದು 17ನೇ ಶ್ಲೋಕಕ್ಕೆ ಹೋಗೋಣ ಅಂತ ಮಾತಾಡಿದ್ದೀವಿ. ಆ ಪ್ರಕಾರ ಇವತ್ತ ನಾವು ಭಗವದ್ಗೀತೆಯ 9ನೇ ಅಧ್ಯಾಯದ ರಾಜವಿದ್ಯಾ ರಾಜಗುಹ್ಯಂ ಬಹಳ ಪ್ರಾಮುಖ್ಯವಾದಂತ ಯಾವ ಶ್ಲೋಕದ ಕುರಿತು ಮುಖ್ಯವಾದಂತ ಗೂಢಾರ್ಥಗಳನ್ನ 7ನೇ ಶ್ಲೋಕದಲ್ಲಿ ಹರಿದು ಬಂದಂತ ತತ್ವಗಳನ್ನೇ ಆಧಾರವಾಗಿ ಇಟ್ಟುಕೊಂಡು ಜ್ಞಾನ ವಿಜ್ಞಾನ ರೂಪವಾದಂತಹ ತತ್ವವನ್ನ ಮತ್ತಷ್ಟು ವಿಶದೀಕರಿಸಿ ಅದನ್ನ ನಮಗೆ ದಾರಿ ಎರೆದು ಕೃಷ್ಣ ಪರಮಾತ್ಮ ನಮಗ ಉಣಿಸ್ತಾ ಇದ್ದಾನೆ ಅಂತ ಯಾವ 17ನೇ ಶ್ಲೋಕದ ಒಂದು ಜ್ಞಾನ ಯಜ್ಞದ ಕುರಿತು ನಿನ್ನೆಲ್ಲ ಸಾಕಷ್ಟು ನಾವೆಲ್ಲ ಹೇಳ್ಕೊಂತ ಬಂದೀವಿ. ಆ ಶ್ಲೋಕದಲ್ಲಿ ವಿಶೇಷವಾಗಿ ಏನ್ ಹೇಳ್ಕೊಂತ ಬಂದ್ರು? ವಿಶ್ವದ ಉಪಾಸನೆಯನ್ನ ಹೇಳಿದರು. ಅನೇಕ ಜನರು ಅನೇಕ ರೀತಿಯಿಂದ ಉಪಾಸನೆ ಮಾಡ್ಕೊಂತ ಬಂದ ಅವರು ಆರಾಧ್ಯ ದೈವವಾಗಿ ಪೃಥಕ್ ರೀತಿಯಿಂದ ಅಂತಾರ. ಅದಕ್ಕೆ ತಾವು ಬೇರೆ, ಆ ದೇವತಾ ಬೇರೆ. ಉಪಾಸ್ಯ ಉಪಾಸಕ ಭಾವ, ವೇದ ಬುದ್ಧಿ. ನಾನು ಅಲ್ಪಜ್ಞದನೇ, ಅವ ಸರ್ವಜ್ಞದನ, ಆದ ಕಾರಣ ಅವನ್ನ ಆರಾಧನೆ ಮಾಡೋದು. ಹೀಗೆ ತಿಳ್ಕೊಂಡು ಪೃಥಕ್ ಅಂತ ತಿಳ್ಕೊಂಡು ಎಷ್ಟೋ ಮಂದಿ ಸಾಧಕರು ತಾವ ಬೇರೆ ಅವ ಬೇರೆ ಅಂತ ತಿಳ್ಕೊಂಡು ಮಾಡೋರು ಅದಾರ. ಕೆಲವರು ವಿಶ್ವವನ್ನೇ ತನ್ನ ಸ್ವರೂಪ ಅಂತ ತಿಳ್ಕೊಂಡು ಅವರು ಮಾಡೋರು ಅದಾರ. ಹೀಗೆ ಉಪಾಸನೆ ಮಾಡುವಂತರು ಅನೇಕ ಸಾಧಕರು ಜ್ಞಾನ ಯಜ್ಞದ ಮೂಲಕ ಅವರೆಲ್ಲ ನನ್ನ ಉಪಾಸನೆಯನ್ನೇ ಮಾಡ್ತಾರ. ನೋಡೋಣ, ಒಂದ್ ಸ್ವಲ್ಪ ನಿಂದ್ರಿ. ಶಾಸ್ತ್ರ ಏನಂತ ಹೇಳ್ಬಿಡ್ತೀನಿ ನಿಮ್ಗೆ. 12ರಿಂದ 19 ಒಂದ ಟೈಪ್ ಐತಿ ಶಾಸ್ತ್ರ. 12ನೇ ಶ್ಲೋಕದಿಂದ 9ನೇ ಅಧ್ಯಾಯ 12ನೇ ಶ್ಲೋಕದಿಂದ 19ನೇ ಶ್ಲೋಕದವರೆಗೆ ಏನದ ಅಂದ್ರೆ ಅದರ ಅಂದರ್ಕಿ ಭಾಷೆ ಬರ್ಕೊಂಡಿರ್ಬೇಕ. ಹೇಳ್ರಿ, ಇವು 8 ಶ್ಲೋಕದ ಭಾಷೆ ಏನೈತಪ್ಪ ಅಂದರ್ಕಿ ಬಾತ್ ಅಂದ್ರೆ ನಮಗ ಅಜ್ಞಾನ, ನಮ್ಮ ಬಗ್ಗೆ ನಾ ಯಾರು ಅನ್ನೋದು ಗೊತ್ತಿಲ್ಲ ಅನ್ನುವಂತ ಅಜ್ಞಾನ ಇದ್ರೂ ಕೂಡ ಜಗತ್ತಿನ ಜನ ಯಾರು ಒಪ್ಪಿಲ್ಲ. ಇದು ವೇದಾಂತಿಗಳು ಒಪ್ಪ್ಯಾರ, ನಮಗ ಅಜ್ಞಾನ ಐತಿ ಅಂತ ತಿಳ್ಕೊಂಡು ಒಪ್ಪ್ಯಾರ. ಇದು ಮೊದಲು ತಿಳ್ಕೊಡ್ರಿ, 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನದ, ಈ ಜಗತ್ತು ಭ್ರಮ ಅಂತ ವೇದಾಂತ ಹೇಳ್ತದ. ಆದ್ರ 199.99 ಮಂದಿ ಈ ಜಗತ್ತಿಗೆ ಸತ್ಯತ್ವ ಬುದ್ಧಿ ಕೊಟ್ಟ. ಇಲ್ಲಿದ್ದವ್ರು ಹಾಕೊಂಡ ಸರಿ ಸರಿ. ಇದು ಭ್ರಮ ಐತಂದ್ರ, ಭ್ರಮ ಅಂದ್ರೆ ಹೆಂಗ್ ಗೊತ್ತೈತೇನ್ರಿ? ಇಲ್ಲದ ಕಾಣ್ಬೇಕವ, ಇಲ್ಲದ್ ಕಾಣ್ತಾನವ. ಹಂಗ ಇಲ್ಲದ್ ಕಾಣಕತ್ತಾನ, ಇದು ಇಲ್ಲದ್ ತೊಳಗತ್ತೈತಿ, ಇದ್ದದ್ ಕಾಣಬಾರ್ದು, ಇಲ್ಲದ್ ತೊಳಗತ್ತೈತಿ. ಇದನ್ನ ಒಪ್ಪಬಾರ್ದು. ಈ 12ರಿಂದ 19 8 ಶ್ಲೋಕ 12, 13, 14, 15, 16, 17, 18, 19 8 ಶ್ಲೋಕದಾಗ ಏನ್ ಬಂದವ್ರು ಬರಾಕತ್ತಾರಂದ್ರೆ ಈ ವೇದಾಂತದ ಏನ್ ರಹಸ್ಯ ಐತಿ ಇದು ಗೊತ್ತಿದವ್ರಿ. ಅವ್ರಿಗೆ ಹೇಳಿದ್ರು ತಿಳಿಯಬಾರ್ದು, ಒಪ್ಪದಲ್ಲ ಅವ್ರ. ಹಂಗ್ರಿ ನಿಮ್ ಕಣ್ಣಿಗೆ ಕಾಣ್ತೈತಿ ಇಲ್ಲ ಅಂತೀರಲ್ರಿ? ಕಣ್ಣಿಗೆ ಕಾಣ್ತೈತಪ್ಪ ಇಲ್ಲ ಅಂತ ಏನ್ ಹೇಳ್ಬೇಕ್ರಿಪ್ಪ? ಇಂಥ ಹುಚ್ಚತನ, ಇಂಥ ದಂಡತನ, ಇಂಥ ಒಂದು ಮೌಢ್ಯನ ಅಂತಾರ. ಆದ್ರ ಆ ಮೌಢ್ಯ ಅವ್ರಿಗೆ ಅರ್ಥ ಆಗಬಾರ್ದು. ದೇ ನೆವರ್ ಅಟೆಂಪ್ಟ್ ಟು ಗೆಟ್ ರೀಡ್ ಆಫ್ ಇಟ್. ಅದನ್ನ ಕಳ್ಕೋಬೇಕು ಅಂತ ಮಾಡಂಗಲ್ಲ, ಮತ್ತೆ ಬಚಾವ್ ಮಾಡಕತ್ತಾರ. ಇನ್ನೂ ಅದನ್ನ ಬಟ್ಟೆ ಇಟ್ಕೊಂಡು ಎಡಗಾಗ ಪಕ್ಕದಾಗ ಇಟ್ಕೊಂಡು ರಕ್ಷಣೆ ಮಾಡಕತ್ತಾರ. ಅಜ್ಞಾನವನ್ನ ರಕ್ಷಣೆ ಮಾಡಕತ್ತೀವಿ ನಾವೆಲ್ಲರೂ. ಯಾರು ಈ 12ರಿಂದ 19 ಒಳಗ ಅದಾರಲ್ಲ, ಉಪಾಸನೆ ಮಾಡೋರು ಅದಾರಲ್ಲ, ಅಜ್ಞಾನವನ್ನ ರಕ್ಷಣೆ ಮಾಡಕತ್ತಾರ. ಅದನ್ನ ಜ್ಞಾನ ಅಂತ ಹೇಳ್ದಾರ ಅವರು. ಅಂದ್ರ ಅವ್ರಿಗೆ ಕನಸು ಇದೈತಲ್ಲ, ಕನಸ್ನ ಕನಸು ಹೆಂಗ್ ಖರೆ ಆಗೈತಿ ಹಂಗ ಜಗತ್ ಖರೆ ಆಗೈತಿ. ಎಚ್ಚರ ಆಗಿಲ್ಲ ಅವ್ರಿಗೆ. ಯಾರ ಬರ್ಬಾರ್ತಾರ ಯಾರು ಇಲ್ಲ, ಇದಕ್ಕಂತೂ ಯಾರು ಬರ್ಬೋರು ಇಲ್ಲ. ಇವರು ದಿವ್ಯಾನಂದ್ರ ಬರ್ಕೋಬೇಕು ಬಂದ್ರ. ದಿವ್ಯಾನಂದ ಬರ್ಕೊಡ್ರಿ, ಆಮೇಲೆ ಚರ್ಚೆ ಮಾಡ್ರಿ. ಇವು ಇಂಪಾರ್ಟೆಂಟ್ ವಿಷಯ ಇವು. ನಿಮಗ 8 ಶ್ಲೋಕ 80 ಸಲ ಓದಿದ್ರು ಅರ್ಥ ಆಗೋದಿಲ್ಲ. ಇವ್ 8 ಶ್ಲೋಕ 80 ಸಲ ಓದಿದ್ರು ಏನ್ ಅರ್ಥ ಆಗತ್ತೆ ಅಂದ್ರೆ ಉಪಾಸನೆ ಹೇಳ್ಯಾರ ಭಗವದ್ಗೀತೆಯೊಳಗ ಮಾಡಂತ ಹೇಳ್ಯಾರ. ಯಾರಿಗ ಹೇಳ್ಯಾರ? ಎಲ್ಲರಿಗೂ ಹೇಳ್ಯಾರ. ನೋಡ್ರಿ, ಆ
ಯಾವ್ದು ಅಜ್ಞಾನವನ್ನ ನಾವು ಕಳ್ಕೋಬೇಕು, ಮೂಲಭೂತವಾಗಿ ಎಲ್ಲರಿಗೂ ಅಜ್ಞಾನ ಅದ ಅನ್ನುವಂಥದ್ದನ್ನ ಮೊದಲು ಒಪ್ಪಬೇಕು. ಅಜ್ಞಾನ ಅದ ಅಂತ ಒಪ್ಪಬೇಕು. ಆಮೇಲೆ ಇದು ಭ್ರಮ ಅಂತ ಒಪ್ಪಬೇಕು. ಜಗತ್ತು ಭ್ರಮ ಅಂತ ಒಪ್ಪಬೇಕು. ಇವ್ರು ಯಾರು ಒಪ್ಪಿಲ್ಲ. ಇವ್ರು 8 ಶ್ಲೋಕ ಬರುವಂತವ್ರು ಇವ್ರು ಏನದ ಜಗತ್ತು ಖರೆಯದ, ಭ್ರಮ ಆಗೇ ಇಲ್ಲ. ಈ ಏನ್ ಎಚ್ಚರದ ಶರೀರ ಐತಲ್ಲ ಇದೇ ನಾನು, ಗಟ್ಟಿ ಐತಲ್ಲ 80 kg 90 kg ಶರೀರ ಅದಲ್ಲ ಇದೇ ನಾನು. ಆ ಉಳಿದದ್ದು ಏನ್ ಹೇಳ್ತಾರಲ್ಲ ಎಲ್ಲ ಭ್ರಮ ಅಂತ. Believing neither in the scriptures nor in the prescribed traditions. ಇವರಿಗೆ ಶಾಸ್ತ್ರ ಹೇಳಿದ್ರೆ ಶಾಸ್ತ್ರನೂ ಒಪ್ಪೋದ್ರಿ, ಇವರು ಶಾಸ್ತ್ರವನ್ನು ಅಲಗೈತಾರೆ. ಆಮೇಲೆ ಶಾಸ್ತ್ರದಾಗ ಏನ್ ಮಾಡಿದ್ರೆ ಇದರಿಂದ ಹೊರಗೆ ಬರ್ತೀವಿ, ಎಚ್ಚರಾಗಕ್ಕೆ ಏನ್ ಮಾಡ್ಬೇಕು, ಎಚ್ಚರಾಗಕ್ಕೆ ಏನ್ ಮಾಡ್ಬೇಕು ಅದನ್ನ ಹೇಳ್ತಾರ. ಎಚ್ಚರಾಗಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡೋದು. ಅವ್ರ ಟ್ರೆಡಿಷನ್ಸ್, ಪ್ರಿಸ್ಕ್ರೈಬ್ಡ್ ಟ್ರೆಡಿಷನ್ಸ್, these artistic evil ways as led by instincts and waste their precious life. ತಮ್ಮ ಜೀವನದ ಪ್ರಮುಖವಾದಂತ ಆ ಸಮಯವನ್ನ ಈ ಮನುಷ್ಯ ಜನ್ಮ ಬಂದಾಗೂ ಕೂಡ ಅದನ್ನ ಎದಕ್ಕೆ ಉಪಯೋಗ ಮಾಡ್ಬೇಕಾಗಿತ್ತು, ಅದನ್ನ ಬಿಟ್ಟು ಬೇರೆ ಎದೆದಕ್ಕೂ ನಮ್ಮ ವಾಸನೆಗೆ ಅನುಗುಣವಾಗಿ ಯಾವ್ದು ರುಚಿ ಆಗ್ತದೋ ಅದನ್ನ ಬೆನ್ನ ಹಾಕ್ತಾರ. ಯಾವ್ದು ಊಟ ಈಗ ಅದನ್ನ ಬೆನ್ನ ಹಾಕ್ತೀವಿ, ಯಾವ್ದು ರುಚಿ ಅದ ಅದನ್ನ ಬೆನ್ನ ಹಾಕ್ತಾರ. ಇವ್ರು ಏನಂತಾರ ಅಂದ್ರೆ ಅತೀಸ್ಟ್. ಅತೀಸ್ಟ್ ಅಂದ್ರೆ ಹೇಳ್ತಿ ಯಾರು ಹೇಳ್ತಾರ? ಅತೀಸ್ಟ್ ಅಂದ್ರೆ ಸುರೇಶ ದೇವ್ರನ್ನ ನಂಬಲಾರ್ದವ್ರಿ. ದೇವರ ನಂಬಲಾರ್ದವ್ರು ವೇದ ಪ್ರಮಾಣ ಅತೀಸ್ಟ್ ಅಂತ. ವೇದವನ್ನು ನಂಬೋದಿಲ್ಲ, ಈಶ್ವರನ್ ನಂಬೋದಿಲ್ಲ, ನಿರೀಶ್ವರವಾದಿಗಳು ಅಂತಾರೆ. ಕಣ್ಣಿಗೆ ಕಾಣೋದು ಖರೆ ಅಂತಾರೆ ಇವರು, ವೇದ ಹೇಳೋದು ಸುಳ್ಳು ಅಂತ. ಇವರಿಗೆ ಅತೀಸ್ಟ್ ಅಂತ. ಇವ್ರು ಹೆಂಗದ ಅಂದ್ರೆ ನಿಮ್ಮ ವಾಸನೆಗೆ ಅನುಗುಣವಾಗಿ ಅದ ಖರೆ ಅನ್ಕೊಂತ ವಾದಿಸ್ಕೊಂತ ತಮ್ಮದ್ರಾಗ ಇರ್ತಾರ ಹೊರತು ಶಾಸ್ತ್ರ ಹೇಳಿದ ಮಾತು ಕೇಳ್ಬಿಟ್ಟು ಅಷ್ಟು ಅಟಮಾರಿ ಸ್ವಭಾವ ಅದ. ಇವ್ರು ಅಟಮಾರಿ ಸ್ವಭಾವ. On the other hand, there are some other noble people who recognize their bondage. ಈಗ 99.9 ಮುಗಿದ 0.01 ಜನ ಅದಾರ ನೋಡ್ರಿ. ಅವ್ರು ಏನ್ ಮಾಡ್ತಾರ ಅಂದ್ರೆ ಈ ಶಾಸ್ತ್ರ ಪ್ರಮಾಣ ಒಪ್ತಾರ. ಈ ಜಗತ್ತು ಭ್ರಮ ಅಂದ್ರ ಅವ್ರು ಭ್ರಮ ಅಂತ ಒಪ್ತಾರ. ಯಾಕೆ ಒಪ್ತಾರ? ಪ್ರಮಾಣದ ಅದು ವೇದಾಂತ ಪ್ರಮಾಣದ. ಈಗ ಹೊರಗಿನ ವಿಷಯಗಳಿಗೆ ಈಗ ಒಂದು ಹೂವು, ಇದು ಕೆಂಪು ಹೂವು ಅದ ಅಂತ ನೇತ್ರ ಹೇಳ್ತದ. ಅದ ಕೆಂಪು ಹೂವು ಇಲ್ಲ ಅಂತೀವ್ರೇನ? ಅದು ಕೆಂಪು ಹೂವು ಇಲ್ಲ ಅಂತೀರೇನ? ನೇತ್ರ ಹೇಳ್ತು, ಪ್ರಮಾಣ ಹೇಳ್ತು ಏನಂತ, ಇದು ಕೆಂಪು ಹೂವು ಅದ, ಗುಲಾಬಿ ಕೆಂಪು ಗುಲಾಬಿ ಹೂವು ಅದ ಅಂತ ಹೇಳ್ತು, ನೇತ್ರ ಹೇಳ್ತು. ಅದನ್ನ ವೇದ ಹೇಳ್ತಿದ್ದಲ್ಲ ಅದು ಪ್ರಮಾಣ. ಅದು ಯಾವ ವಿಷಯ ಪ್ರಮಾಣ ಅಂದ್ರೆ ಈ ಶಬ್ದ ಸ್ಪರ್ಶ ರೂಪರಸ ರಹಿತವಾದಂತ ಪರಮಾತ್ಮ ಏನದಲ್ಲ ಅವನನ್ನ ತಿಳ್ಕೊಳ್ಳಿಕ್ಕೆ ಅದು ಪ್ರಮಾಣ. They recognize their bondage and worship the Lord, seeking Him alone to get out of the bondage. ಪರಮಾತ್ಮ ನನಗೆ ನೀನ ಬೇಕು, ನನಗೆ ಏನು ಚಾಕ್ಲೇಟ್ ಬೇಡ, ನನಗೆ ಯಾರು ಬೇಕು, ನೀನ ಬೇಕಂತ ಕೇಳ್ತಾರೆ. ಯಾರು ಎಷ್ಟು ಬಂದ್ರಿ 100ಕ್ಕ 0.01 ಸಿಗ್ತಾರ ಅಂತಾರೆ. ನಿಮಗ ಪ್ರಮಾಣ ಈಗ ಹೇಳಾಗತ್ತೆ ಹಿಂದೆ ಇಷ್ಟ ಕರ್ನಾಟಕ ಲ್ಯಾಕ್ ಇಲ್ಲ. ಮತ್ತೆ ನೀವು ಹಿಂದಿದ್ರಿ ಅನ್ನಕ್ ಹೋಗ್ಬೇಡ್ರಿ ಆತ್ಮೀಯರೇ. ಏನದ ಅಂತಂದ್ರ ಅವ್ರು ಏನ್ ಮಾಡ್ಕೋತಾರ ಅಂತಂದ್ರ, ಹಂಗಾರ ನಾವು ಈ ಒಂದು ಅಜ್ಞಾನದಿಂದ ಹೊರಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರ ನಮ್ಮ ಕರ್ತವ್ಯಗಳನ್ನ ನಿಷ್ಕಾಮ ಭಾವನೆಯಿಂದ ಮಾಡಬೇಕು ಮತ್ತು ಪರಮಾತ್ಮಗೆ ಅರ್ಪಿಸಿ ಫಲವನ್ನ ಈಶ್ವರಾರ್ಪಣ ಬುದ್ಧಿಯಿಂದ ಸ್ವೀಕಾರ ಮಾಡಬೇಕು ಅಂತ ಅವ್ರು ಮಾತು. ಅವ್ರು ಅದ ಪೂಜೆ ಮಾಡ್ತಾರೆ, ಅದ ಯಜ್ಞ, ಅದ ಹವನ, ಅದ ಯಜ್ಞ, ಅದ ಪೂಜೆ, ಅದ ಉಪಾಸನೆಯನ್ನ ಮಾಡ್ತಾರೆ. ಆದ್ರೆ ನನಗೆ ಚಾಕ್ಲೇಟ್ ಬೇಕು, ನನಗೆ ಹೆಂಡತಿ ಬೇಕು, ನನಗೆ ಮಕ್ಕಳು ಬೇಕು, ನನಗೆ ಮನಿ ಬೇಕು, ನನಗೆ ಹೊಲ ಬೇಕು, ಯಾವುದು ಆತ್ಮೀಯರೇ ತಿಳ್ಕೊಳ್ರಿ. ಕೃಷ್ಣ ಪಾಯಿಂಟ್ಸ್ ಔಟ್ that here the various devotees worship him in manifold ways. Oh my God! ಇದೇನದಲ್ಲ ಕೆಲವು ಮಂದಿ ಏನ್ ಮಾಡ್ತಾರಂದ್ರೆ ಆ ಪರಮಾತ್ಮನ ಯಾವ್ದು ಬೇಕು ಆ ರೂಪದಲ್ಲಿ ಪೂಜೆ ಮಾಡ್ತಾರ. ಯಾರು ಇಷ್ಟಲಿಂಗದಾಗ ಮಾಡ್ತಾರ, ಯಾರು ಸ್ಥಾವರ ಲಿಂಗದಾಗ ಮಾಡ್ತಾರ, ಯಾರು ಸಾಲಿಗ್ರಾಮದಾಗ ಭಗವಂತನ ಪೂಜೆ ಮಾಡ್ತಾರ, ಯಾರು ಸೂರ್ಯ ಚಂದ್ರಾದಿಗಳಲ್ಲಿ ಅವರು ಭಗವಂತನ ಕಾಣ್ತಾರ, ಯಾರು ಗಿಡ ಮರಗಳಲ್ಲಿ ಭಗವಂತನ ಕಾಣ್ತಾರ. ಅವರು ಏನದ ಅನೇಕ ದೇವತೆಗಳನ್ನು ಉಪಾಸನೆ ಮಾಡ್ತಾರ ಕೆಲವು ಮಂದಿ. ಇವರು
worship God as identical with themselves, some as different from themselves, and some as everything. ಮೂರು ತರ ಜನ ಅದ. ಒಂದೇ ತರಗತಿ ಜನ ಹೆಂಗದಾರ ಅಂದ್ರ ಪರಮಾತ್ಮಗ ನನಗ ಏನೇನು ಭೇದ ಇಲ್ಲ ಅಂತ ಪೂಜೆ ಮಾಡೋರು ಒಂದೇ ವರ್ಗದವ್ರು. ಎರಡನೇ ವರ್ಗದವ್ರು ಹೆಂಗದಾರು ಅಂತಂದ್ರ ಪರಮಾತ್ಮ ಏನದಾನ ಅಂತಂದ್ರ ನಮಗಿಂತ ಬೇರೆ ಅದಾನ, ನಾನು ಜೀವ ಅವ ಪರಮ, ನಾನು ಕನಿಷ್ಠ ಅವ ಶ್ರೇಷ್ಠ, ನಾ ಅಲ್ಪಜ್ಞ ಅವ ಸರ್ವಜ್ಞ ಅನ್ನುವಂತ ಭೇದ ಭಾವದಿಂದ ಪೂಜೆ ಮಾಡ್ತಾರಲ್ಲ ದ್ವೈತಿಗಳು, ಇವರು ಎರಡನೇ ಹಂತದವರು. ಇನ್ನು ಮೂರನೇ ಹಂತದವ್ರು ಅದಾರ ನೋಡ್ರಿ, ಅವ್ರ ಏನ್ ಮಾಡ್ತಾರ ಅಂತಂದ್ರ ಸಮ್ ಆಸ್ ಎವ್ರಿಥಿಂಗ್, ಏನೇನದ ಎಲ್ಲ ಭಗವಂತ ಅಂತಾರ, ಏನದ ಎಲ್ಲ ಭಗವಂತ. ಮೂರನೇ ತರಗತಿ ಜನ ಅನ್ನುವಂಥದ್ದು 15ನೇ ಮಂತ್ರ ಹೇಳ್ತಾರ. In this context, the Lord describes his cosmic form. ಈ ಒಂದು ಸನ್ನಿವೇಶದಲ್ಲಿ ಪರಮಾತ್ಮ ತನ್ನ ವಿಶ್ವರೂಪ ದರ್ಶನವನ್ನ ವಿಶ್ವತೋ ಮುಖತ್ವಂ ಅಂದ್ರ ಎಷ್ಟು ಭಗವಂತ ಎಷ್ಟು ಶಯದನ ಅಂದ್ರ ಬುದ್ಧಿವಂತರಲ್ಲಿ ಬುದ್ಧಿ ನಾನದೇನಿ, ಸ್ಫುರದ್ರೂಪಗಳಲ್ಲಿ ಆ ರೂಪ ನಾನದೇನಿ, ಆ ನೀರಿನಲ್ಲಿ ನೀರಕ್ಕೆ ಹಿಂಸುವ ಶಕ್ತಿ ನಾನಾಗಿದ್ದೇನೆ, ಆಹಾರದಲ್ಲಿ ಹಸಿವ ಹಿಂಸುವ ಶಕ್ತಿ ನಾನಾಗಿದ್ದೇನೆ. ಹಿಂಗ ಪ್ರತಿಯೊಂದ್ರಾಗ ಏನ್ ಚಲೋ ಚಲೋ ಐತಲ್ಲ ಅಷ್ಟು ನಾನ ಅಂತ ಹೇಳ್ತಾನ. ಅದಕ್ಕ ವಿಶ್ವತೋ ಮುಖತ್ವಂ ಅಂತಾರ. ಭಗವಂತ ವಿಶ್ವತೋ ಮುಖ ಹೆಂಗದಾನ ಅನ್ನೋದನ್ನ ಹೇಳ್ತಾರ. ಈ ಒಂದು 8 ಶ್ಲೋಕದ ಸಾರಾಂಶ ಐತಿ ನೋಡಿ. ಏನೂ ಇಲ್ಲ, ಇಷ್ಟನ್ನ ಮನಸ್ಸ ಇಟ್ಕೊಂಡು ಈಗ ದುಂಡಪ್ಪನವರು 19ನೇ ಶ್ಲೋಕ ಮಟ್ಟ ಹೇಳಿ 20ರಿಂದ ನಾನು ಪ್ರಾರಂಭ ಮಾಡ್ತೀನಿ. ಓಕೆ, ಯಾವ್ದ್ರಿ 19? ಇಲ್ಲ 19 ಮಟ್ಟ ನಿಮ್ದ ಐತಿ ಹೇಳೋದು, 20ರಿಂದ ನನ್ ಚಲೋ ಆಗೈತಿ. ಇವತ್ತು ಎಷ್ಟೇ ಶ್ಲೋಕ ನಡ್ತದೆ? ಒಂದ್ ಪೇಜ್ ಉಳ್ದೈತ್ರಿ, ಒಂದ್ ಪೇಜ್ 1.5 ಪೇಜ್ ಉಳ್ದೈತಿ. ಮುಂದ್ 17 ಪ್ರಾರಂಭ ಮಾಡ್ಬೇಕ್ರಿ. 16, 17, 18 15 ನೀವ್ ಹೇಳಿರಿ, ಮತ್ 16 ನಾ ಹೇಳಿನಿ. ಈಗ 16 ಒಳಗ ನಾ ಹೇಳುದ್ರೊಳಗ ಸ್ವಲ್ಪ ಉಳ್ದೈತಿ. ಚಾಲು ಮಾಡಿ, ನೀವು ಕಂಟಿನ್ಯೂ ಮಾಡ್ರಿ. ಹಂಗೇನು ಪ್ರಸಾದ ಮಾಡೋದು ನಾನು ಹೇಳ್ತೇನೆ, ಏನ್ ಹಂಗೇನಿಲ್ಲ. ನಂದು ಏನ್ ಉದ್ದೇಶ ಅಂತಂದ್ರ ಸ್ವಲ್ಪ ಶಾಸ್ತ್ರ ಇದ್ದಲ್ಲೇ ಶಾಸ್ತ್ರ ಹೇಳ್ದ ಹೋಗ್ಬಾರ್ದು ಅನ್ನೋದಷ್ಟೇ. ಆಯ್ತಾಯ್ತು, ಕಂಟಿನ್ಯೂ ಮಾಡಿ. ಪೇಜ್ ನಂಬರ್ ಎಷ್ಟು? ಪೇಜ್ ನಂಬರ್ 7. ಪೇಜ್ ನಂಬರ್ 7. ಓಕೆ, 16ನೇ ಶ್ಲೋಕ ಪೇಜ್ ನಂಬರ್ 7 ಲಾಸ್ಟ್ ಪ್ಯಾರಾಟ್ ಉಳ್ದೈತಿ. ಆಮೇಲೆ ಅದ್ರ ಮುಂದೆ ಇನ್ನೂ ಒಂದ್ ಸ್ವಲ್ಪ ಸ್ಪೀಕಿಂಗ್ ಅಲ್ಲಿಂದ ಅದ್ರ ಮ್ಯಾಲ ಕಂಟಿನ್ಯೂ ಆಗಿಲ್ಲ, ಒಮ್ಮೆಗೆ ಅದು ಗೊತ್ತಾಗಲ್ಲ ಮ್ಯಾಲಿನ ಓದ್ಲೆ. ಹೌದೌದು, ಅದು ತಮಿಳದ. ಅದನ್ನ ಹೇಳ್ಯಾರ ಅವ್ರು, ಅಹಂ ಔಷಧಂ ಅಂತ. ಸರಿ ಸರಿ, ಅಲ್ಲಿಂದ ಓದ್ಲೆ. ಓದ್ರಿ. ಇಲ್ಲಿ 16ನೇ ಶ್ಲೋಕದ ಕೊನೆಯ ಭಾಗದಲ್ಲಿ ಬರುವಂತ ಅಹಂ ಔಷಧಂ. ಅರ್ಥಾತ್ ನಾ ಏನ್ ಯಜ್ಞ ಮಾಡ್ತೀನಲ್ಲ, ಜ್ಞಾನ ಯಜ್ಞ ಮಾಡುವಾಗ ಪ್ರತಿಯೊಂದು ಯಜ್ಞ ರೂಪದಿಂದ ಮಾಡುವಂತದ್ದು. ಶ್ರೌತ ಆಗ್ಲಿ, ಸ್ಮಾರ್ಥ ಯಜ್ಞಗಳನ್ನೆಲ್ಲ ಮಾತಾಡಿ ನಾವು. ಶ್ರೌತ ಯಜ್ಞಗಳು ಯಾವುವು, ಸ್ಮಾರ್ಥ ಯಜ್ಞಗಳು ಯಾವುವು, ಅವೆಲ್ಲವೂ ನಾನೇ. ಜೊತೆಗೆ ಪಿತೃ ಯಜ್ಞವು ಕೂಡ ನಾನೇ. ಯಾವ ಶ್ರೌತ ಕರ್ಮ ಮಾಡ್ತೇವಲ್ಲ, ಪಿತೃಗಳಿಗೆ ಹೋಗಿ ತಲುಪಲಂತ ತರ್ಪಣ ಮಾಡ್ತೇವೆ ನಾವು, ಅದು ಆದ್ರೂ ಕೂಡ ಅಲ್ಲಿ ತಲುಪಿ ಅದು ನನಗ ತಲುಪ್ತದ. ವನಸ್ಪತಿ, ಅನ್ನ, ಔಷಧ, ಮಂತ್ರ, ಘೃತ, ಅಗ್ನಿ, ಹವನದ ಕ್ರಿಯೆ ಇವೆಲ್ಲವೂ ನಾನೇ ಅನ್ನುವಂಥದ್ದು. ನಿನ್ನೆ ಸವಿಸ್ತಾರವಾಗಿ ಯಜ್ಞದ ಪರಿಕರಗಳಾಗ್ಲಿ, ಅಲ್ಲಿರುವಂತ ಅಗ್ನಿ ಆಗಲಿ, ಅಗ್ನಿಲಿ ಹಾಕುವಂತ ಹವಿಸ್ಸು, ಆ ಯಜ್ಞ ಮಾಡುವವ ಯಾರು 18 ಮಂದಿ ಇದಾರಲ್ಲ, ಇವೆಲ್ಲವೂ ಪ್ರತಿಯೊಂದು ಕೂಡ ನಾನೇ ಅನ್ನೋದು ಹೇಳ್ಕೊಂತ ಹೋಗಿದ್ದಾರೆ. ಈ ಒಂದು ಶ್ಲೋಕದಲ್ಲಿ ಅನ್ನಂ ಔಷಧಂ ಅರ್ಥಾತ್ ನಾವೇನಾದ್ರೂ ಪಾನ್ ಮಾಡ್ತೀವಿ, ಊಟ ಮಾಡ್ತೀವಿ, ಅಲ್ಲಿರುವಂತ ಜಠರಾಗ್ನಿಲಿರುವಂತ ವೈಶ್ವಾನರ ಅನ್ನುವಂತ ಅದನ್ನ ಸ್ವೀಕಾರ ಮಾಡ್ತಾನೆ ಅಂತ ಆ ಭಾವದಿಂದ, ದೈವತ್ವ ಭಾವದಿಂದ ಸ್ವೀಕಾರ ಮಾಡ್ರಿ. ಅದನ್ನ ಈ ಹಿಂದೆ ನಾವು 4ನೇ ಅಧ್ಯಾಯದಲ್ಲಿ ಹೇಳ್ಕೊಂತ ಬಂದಿವಿ. ಯಾವ ರೀತಿ ಆ ಯಜ್ಞ ಆಗ್ತದ ನಾವು ಸೇವಿಸ್ತಕ್ಕಂತ ಆಹಾರ. ಅರ್ಥಾತ್ ಅದು ಯಾವುದು? 4ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ ಬಂದದ. ಬ್ರಹ್ಮಾರ್ಪಣಂ ಬ್ರಹ್ಮರಹವೇ ಬ್ರಹ್ಮಜ್ಞ ಬ್ರಹ್ಮಣ
ತದೇವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಃ ಬ್ರಹ್ಮ ಕರ್ಮ ಸಮಾಧಿನಃ ಅನ್ನುವಂತ ಶ್ಲೋಕದಲ್ಲಿ ಅದು ಯಾಕೆ ಯಜ್ಞ ಹೆಂಗ್ ಅನಿಸ್ಕೋತದ ಅನ್ನೋದು ಬಹಳ ಸವಿಸ್ತರವಾಗಿ ಹೇಳ್ಯಾರ. ಈ ಯಾವ ಯಜ್ಞದಲ್ಲಿ ಅರ್ಪಣೆ ಮಾಡುವಂತಹದ್ದು ಅರ್ಥಾತ್ ಸ್ರುವ ಅನ್ನುವಂಥವು ಏನದವಲ್ಲ ಯಾವ ಅವು ಕೂಡ ಬ್ರಹ್ಮದವ. ಹಾಗೂ ಹವನ ಮಾಡಲು ಯೋಗ್ಯವಾದಂತ ದ್ರವ್ಯ ನಮ್ಮಲ್ಲಿ ಆಹಾರ ಪಾನೀಯಗಳು ಅವು ಕೂಡ ಬ್ರಹ್ಮ. ಅಲ್ಲಿ ಬ್ರಹ್ಮರೂಪಿ ಕರ್ತವ್ಯನ ಮೂಲಕ ಬ್ರಹ್ಮರೂಪಿ ಅಗ್ನಿಯಲ್ಲಿ ಅಲ್ಲಿ ಆಹುತಿ ಕೊಡುವಂತಹ ಕ್ರಿಯೆಯು ಕೂಡ ಬ್ರಹ್ಮವೇ. ಅಂತ ಯಾವ ಬ್ರಹ್ಮ ಕರ್ಮದಲ್ಲಿ ಸ್ಥಿತನಾಗಿರುವಂತ ಯೋಗಿಗೆ ಒಂದು ಫಲ ಸಿಗ್ತದಲ್ಲ, ಪಡೆಯತಕ್ಕಂತ ಯೋಗ್ಯವಾದ ಫಲವೂ ಕೂಡ ಅದು ಬ್ರಹ್ಮವೇ. ಹೀಗೆ ನಾವು ಆ ಆಹಾರದ ಮೇಲೆ ನಾವು ಯಜ್ಞ ರೂಪದಿಂದ ಸ್ವೀಕಾರ ಮಾಡಿದೀವಿ ಅಂದ್ರೆ ಅದು ಕೂಡ ಯಜ್ಞವೇ. ಅದನ್ನ ಇಲ್ಲಿ ಗುರುಗಳು ಏನ್ ಹೇಳ್ತಾರೆ ನೋಡೋಣ. ಅಹಂ ಔಷಧ ರೂಪಂ ಔಷಧಂ. ಔಷಧಂ ಮೀನ್ಸ್ the food eaten by the human beings is called ಔಷಧಂ. The food eaten by us is called ಔಷಧಂ because it is divided from Ushadi or plant kingdom. Aushadam means what? That which is born out of Ushadi. Ushadi. A plant product is called Aushadam. In those days, medicines also were called Aushadam because they were all which products? Not synthetic. Ayurveda is what? Based on plants only or earth. ಇವಕ್ಕೆ ಔಷಧಂ ಅಂತ ಯಾಕೆ ಅಂತೀವಿ ಅಂದ್ರೆ ಇವು ಕೂಡ ಬ್ರಹ್ಮನಿಂದಲೇ ಆಗಿದಾವೆ. ತಸ್ಮಾತ್ ತಸ್ಮಾತ್ ಆಕಾಶ ಆಕಾಶಾತ್ ಸಂಭೂತ ವಾಯು ವಾಯುರಾತ್ ಅಗ್ನಿ ಅಗ್ನಿರಾತ್ ಪೃಥ್ವಿ ಆಮೇಲೆ ಔಷಧಿ ಅಂತ ಬಂದದ. ಆ ಔಷಧಿ ಅದರಿಂದ ಪ್ಲಾಂಟ್ಸ್ ಆ ಯಾವ ಗಿಡಮೂಲಿಕೆಗಳಿಂದ ಆಯುರ್ವೇದ ಶಾಸ್ತ್ರ ತಯಾರಾಗಿದೆಯೋ ಹಾಗೆ ಅದು ಕೂಡ ಔಷಧ ಅಂತ ಹೆಸರ. ಅದೊಂದು ಔಷಧಿ ಅನ್ನುವಂತ ಆ ಯಾವ ಗಿಡಮೂಲಿಕೆಗಳ ಒಂದು ಕಿಂಗಡಮ್ ಅದ, ರಾಜ್ಯದ, ಅಲ್ಲಿಂದ ಅದು ಶಬ್ದ ಉತ್ಪನ್ನ ಆಗ್ಯದ. ಅದ್ರ ಮೇಲೆ ಅದು ಔಷಧಂ ಅಂತ ಬಂದದ. ಯಾಕಂದ್ರೆ ಆ ದಿವಸಗಳಲ್ಲಿ ಏನ್ ಮಾಡ್ತಿದ್ರು, ಆ ಔಷಧಗಳನ್ನ ಪ್ಲಾಂಟ್ಸ್ ದಿಂದ ಅಂದ್ರೆ ಎಲ್ಲಾ ಗಿಡಮೂಲಿಕೆಗಳಿಂದ ಈಗಾದ್ರೂ ಬಂದಾವ. ಆಯುರ್ವೇದ ಶಾಸ್ತ್ರ ಅದ, BMS ಅಂತೇಳಿ ಕೋರ್ಸ್ ಅದ. ಹಾಗೆ ಅಲ್ಲಿ ಎಲ್ಲ ಏನದಲ್ಲ ಆ ಪ್ಲಾಂಟ್ ಕಿಂಗಡಮ್ ಅಂತ ಹೇಳ್ತೀವಲ್ಲ, ಔಷಧೀಯ ಸಸ್ಯಗಳ ಗುಣಧರ್ಮಗಳನ್ನ ಯಾವ ಚರಕ ವಾಗ್ಭಟ ಹಿಂಗೆಲ್ಲ ಅವು ಸಾಕಷ್ಟು ಆಳವಾಗಿ ತಪಸ್ಸುಗಳವರು ಅಭ್ಯಾಸ ಮಾಡಿ ಆ ಗಿಡಗಳ ಒಂದು ಧರ್ಮಗಳನ್ನ ಔಷಧಿ ಧರ್ಮಗಳನ್ನ ಅವು ಅಭ್ಯಾಸ ಮಾಡಿ ತಮ್ಮ ಬಲದಿಂದ ಅವುಗಳನ್ನು ಬರೆದಿಟ್ಟ. ಅವು ಪ್ರಸಿದ್ಧದ ವಾಗ್ಭಟ ಚರಕ ಸಂಸ್ಕೃತ ಅಂತ. ಹಾಗೆ ಇದೊಂದು ಒಂದು ಔಷಧಿ ಅದು ಕೂಡ ದೇವ ನಿರ್ಮಿತ ಇರುವುದರಿಂದ ಆ ಭಾವದಿಂದ ಸ್ವೀಕಾರ ಮಾಡಿದ್ರೆ ದೇವ್ರಿಗೆ ತಲುಪ್ತದ. ಹೇಗೆ ಅನ್ನೋದು ಗುರುಗಳು ಹೇಳ್ತಾರ. ಆ ಎಲ್ಲಾ ಪ್ರಾಡಕ್ಟ್ಸ್ ಏನದಾವಲ್ಲ ಅವುಗಳನ್ನ ಹರ್ಬಲ್ ಸಿಂಥೆಟಿಕ್ ಒಂದು ಆಯುರ್ವೇದ ಪದ್ಧತಿ ಮೂಲಕ ಅವುಗಳನ್ನೆಲ್ಲ ತೆಗೆದು ಅವನ್ನ ದೃಢೀಕರಿಸಿ ಪುಷ್ಟೀಕರಿಸಿ ಅವಕ್ಕೊಂದು ಸ್ವರೂಪ ಕೊಟ್ಟು ಔಷಧಿ ರೂಪದೊಳಗೆ ಸೇವನ ಮಾಡೋದು ಎಲ್ಲವೂ ಊಟ ಸಹಿತ ಅದು ಔಷಧಿನೇ ಅಂತ ಹೇಳ್ತಾರೆ ನೋಡಿ. ಹೇಗೆ ಇದು ಇದ್ರೊಳಗೆ ಅದ ರೀ, ತಮಿಳದೊಳಗೆ ಅದನ್ನ ಓದುದಿಲ್ಲ. ದೆನ್ ಆಫ್ಟರ್ ಸಮ್ ಟೈಮ್ ಇಟ್ ಬಿಕಮ್ಸ್ ಲೈಕ್ ದಿಸ್. ಏನು ಕೊಂಟ್ರವಾನ್ ಹರಿ ಇಫ್ ಯು ಸೇ ಅದೆಲ್ಲ ತಮಿಳದ. ಓಕೆ, ಆಲ್ ರೂಟ್ಸ್ ಬೇಸ್ಡ್ ಆನ್ ಹರ್ಬಲ್ ಬೇಸ್ಡ್ ಅಂಡ್ ದೇರ್ ಫಾರ್ ಮೆಡಿಸಿನ್ ಈಸ್ ಆಲ್ಸೋ ಕಾಲ್ಡ್ ಔಷಧಂ ಅಂಡ್ ಫುಡ್ ಈಸ್ ಆಲ್ಸೋ ಔಷಧಂ. ಆದ್ದರಿಂದ ಇವೆಲ್ಲ ಔಷಧಗಳು ಎದರ ಮೇಲೆ ಆಧಾರ ಅದಾವ? ಪ್ಲಾಂಟ್ಸ್, ಆ ಗಿಡಮೂಲಿಕೆಗಳಿಂದ ಆಧಾರ ಇರುವುದರಿಂದ ಅದಕ್ಕೆ ಔಷಧ ಅಂತಂದೀವಿ. ಅದಕ್ಕೆ ಆ ಮೆಡಿಸಿನ್ ಏನಲ್ಲ ಅದರಿಂದ ತಯಾರ ಅಂತ ಮೆಡಿಸಿನ್ ಕೂಡ ಔಷಧಂ. ಅದು ಅಂಡ್ ಫುಡ್ ಇಸ್ ಆಲ್ಸೋ ಔಷಧಂ. ಆ ಮೆಡಿಸಿನ್ಗಳಿಂದ ತಯಾರಾದಂತ ಸಸ್ಯಗಳಿಂದ ತಯಾರಾದಂತ ಏನು ಕಾಳು ಕಡಿ ಎಲ್ಲ ಬರ್ತಾವಲ್ಲ ಅದು ಕೂಡ ಔಷಧನೇ. ಜೋಳ ಗೋಧಿ ನವಣಿ ಸಜ್ಜಿ ಇವೆಲ್ಲ ಏನದಾವ ಅವು ಔಷಧನೇ. ಔಷಧವನ್ನ ಯಾವ ರೂಪದೊಳಗದಾವಲ್ಲ ಅದು ಔಷಧಿಯಾಗಿ ಸ್ವೀಕರಿಸ್ಬೇಕು. ನಿಯಮದ ಅದಕ್ಕ ಅದ್ ನಿಯಮ ಎಷ್ಟೋ ಜನರಿಗೆ ನಮಗ್ ಗೊತ್ತಿಲ್ಲ. ಊಟ ಅಂತ ತಿಳ್ಕೊಂಡೇವ ಅದನ್ನ, ಅದು ಔಷಧವೇ ಅನ್ನೋದು ಹೇಳ್ತಾರೆ. ಅಂಡ್ ರಿಯಲಿ ಸ್ಪೀಕಿಂಗ್ ಅಕಾರ್ಡಿಂಗ್ ಟು ಅವರ್ ಟ್ರೆಡಿಷನ್
ದ ರಿಯಲ್ ಮೆಡಿಸಿನ್ ಈಸ್ ಫುಡ್ ಓನ್ಲಿ. ನಮ್ಮ ಸಂಪ್ರದಾಯದ ಪ್ರಕಾರವಾಗಿ ನಿಜವಾಗಿ ಹೇಳುದಂದ್ರ ಈ ಆಹಾರವು ಕೂಡ ಒಂದು ಔಷಧಿಯೇ. ಅದು ಊಟ ಅನ್ಬಾರ್ದು, ಔಷಧ ರೂಪದಿಂದ ಊಟ ತಗೋಬೇಕು. ಕೇವಲ ಔಷಧಗಳು ತಗೊಳ್ಳೋದಲ್ಲ, ಅದು ಔಷಧ ಅಲ್ಲ. ಈ ಊಟನು ಕೂಡ ನಾವು ತಗೋದಂತ ಆಹಾರ, ಸೇವನಾ ರೂಪದಿಂದ ಆಹಾರ ಏನದಲ್ಲ ಅದು ಔಷಧ ಅಂತ ತಿಳ್ಕೊಡ್ರಿ, ಊಟ ಅನ್ಬೇಡ್ರಿ. ದ ರಿಯಲ್ ಮೆಡಿಸಿನ್ ಈಸ್ ಫುಡ್ ಓನ್ಲಿ. ನಿಜವಾದ ಆಹಾರ ಅಂದ್ರೆ ಅದು ಆಹಾರ, ನಿಜವಾದ ಔಷಧಿ ಅಂದ್ರೆ ಅದು ಆಹಾರನ. ಗಿಡಮೂಲಿಕೆಗಳಿಂದ ಬಂದಿರ್ತದಲ್ಲ, ಜೋಳ ರೂಪದಿಂದ, ಗೋಧಿ ರೂಪದಿಂದ, ಅಕ್ಕಿ ರೂಪದಿಂದ ಇವೆಲ್ಲ ಬರ್ತಾವಲ್ಲ, ಅವು ಕೂಡ ಔಷಧೀಯ ಗಿಡದಿಂದ ಬಂದಂತವು, ಅವು ಕೂಡ ಔಷಧವೇ. ಅದನ್ನು ಕೂಡ ಔಷಧ ರೂಪದಿಂದ ಸ್ವೀಕಾರ ಮಾಡ್ರಿ ನಮ್ಮ ಹಿಂದೂ ಸಂಪ್ರದಾಯದ. ಅದಕ್ಕೆ ರಿಯಲ್ ಮೆಡಿಸಿನ್ ಈಸ್ ಅ ಫುಡ್ ಓನ್ಲಿ. ಆಹಾರವೇ ನಿಜವಾದ ಔಷಧಿ. ಫುಡ್ ಪ್ರಾಪರ್ಲಿ ಕನ್ಸ್ಯೂಮ್ಡ್ ಕ್ಯಾನ್ ಸರ್ವ್ ಆಸ್ preventive for all in those days. Said that in those days they ate food as a medicine. Nowadays people eat medicine as a food because so many tablets, Pachai, Manjai, Karuppa, so many of them, 7-8 in the morning and after another 21 tablets. Why? Because we did not eat food like medicine. Now we are forced to eat medicine like food 3 times a day. ಇಲ್ಲಿ ಏನ್ ಹೇಳ್ತಾರೆ ಗುರುಗಳು, ಆ ಮೆಡಿಸಿನ್ ಏನದಲ್ಲ ಔಷಧಿನ ಊಟ ಆಗೈತಿ, ಊಟನ ಔಷಧಿ ಆಗೈತಿ. ಯಾಕೆಂದ್ರೆ ಆ ಒಂದು ಆಹಾರವನ್ನ ಔಷಧಿಯಿಂದ ತಗೊಂಡ್ ನಾವ್ ಹೇಳಿವಿ, ಔಷಧಿವನ್ನ ಆಹಾರ ಮಾಡ್ಕೊಂಡ್ ಕುಂತಾರ. 3 ಎಳೆ ತಗೋರಿ ಅಂತ ಡಾಕ್ಟರ್ ಬರೆದು ಕೊಡ್ತಾರ. ಡೋಸಿಸ್ ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ ಅಂತ ಅದ ಆಹಾರ ಆಗಿಬಿಟ್ಟೈತಿ ನಮ್ ಕೆಲವರು. ಯಾಕಂದ್ರೆ ಅದ್ರ ರಿಯಲ್ ಆಹಾರದ ಒಂದು ಪದ್ಧತಿ ಗೊತ್ತಿಲ್ಲ. ಆದ್ದರಿಂದ ಎಷ್ಟೋ ಜನ ನಮ್ಗ ಮುಂಜಾನೆ 7-8 ಆಯ್ತಂದ್ರೆ ಮುಂಜಾನೆ ಎದ್ದು ಕುಳಿತವ್ರು ಅಂತ ಹೇಳ್ತಾರೆ ಡಾಕ್ಟರ್. ಅರ್ಲಿ ಇನ್ ದ ಮಾರ್ನಿಂಗ್ ಯು ಹ್ಯಾವ್ ಟು ಟೇಕ್ ಟ್ಯಾಬ್ಲೆಟ್. ನೀರಿನ ಜೊತೆ ಬಿಸಿನೀರಿನ ಜೊತೆ ತಗೊಳ್ಳೇಬೇಕು ನೀವು. ಯಾವ ಡಯಾಬಿಟಿಸ್ ಇರಲಿ, ಮತ್ತೆ ಯಾವ್ದಾರ ರೋಗಗಳಿರ್ಲಿ, ಅವು ಕಂಟಿನ್ಯೂನೇ ಇರಬೇಕು. ಆದ್ದರಿಂದ ಆ ಔಷಧಗಳೇ ನಮ್ಮ ಊಟ ಆಗಿ ಹೊರತಾಗಿ ನಿಜವಾದ ಊಟ ಆಹಾರ ಆಗಿಲ್ಲ. ಆ ಔಷಧಗಳೇ ಊಟ ಆಗಿ ಪರಿಣಮಿಸವಲ್ಲ. ಈಗಿನ ಜನರಿಗೆ, ಎಷ್ಟೋ ಜನರಿಗೆ ಅದ ಎಲ್ಲ ಪರಿಣಾಮ ಆಗ್ಯದ. ಮೆನಿ ಟ್ಯಾಬ್ಲೆಟ್ಸ್ ವಿಷಾಯಿ, ಅದ ಪಾಚಕವನ್ನ ಉಂಟು ಮಾಡತಕ್ಕಂತ ಎಷ್ಟೋ ಗುಳಿಗಳದಾವ್. ಅವ್ರು ತಗೊಂಡ್ರೆ ಪಚನ ಆಕೈತೆ ಅಂತದು. ಅದಕ್ಕೆ ಅವರು ಮುಂಜಾನೆ ಬೆಳಿಗ್ಗೆ ತಗೊಳ್ಳೋದು, ಮಧ್ಯಾಹ್ನ, ಸಾಯಂಕಾಲ ಹಿಂಗೆಲ್ಲ ತಗೊಂತ ಅದನ್ನ ಆಹಾರ ಮಾಡಿಕೊಂಡಾರಲ್ಲ ಅಂತ ಗುರುಗಳು ಕಳಕಳಿ ಪಡಿಸ್ತಾ ಇದ್ದಾರೆ. ಅದಕ್ಕೆ ಅವ್ರು ಅಂತಾರ, we did not eat food like medicine. Now we are forced to eat medicine like food. ಅದಕ್ಕೆ ನಾವು ಆಹಾರವನ್ನ ಮೆಡಿಸಿನ್ ರೂಪದೊಳಗೆ ತಗೊಳ್ಳೋದಿಲ್ಲ, ಮೆಡಿಸಿನ್ನೇ ಆಹಾರ ರೂಪದೊಳಗೆ ತೊಗೊಳಕತ್ತೇವಲ್ಲ. ಬಹಳ ಶೋಚನೀಯ ಆಗೈತಿ ಇದು. ಅದನ್ನ ಹೆಂಗ 3 ಎಳೆ 3 times a day. Therefore food is ಔಷಧ. ಅದಕ್ಕೆ ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ಫುಡ್ ಆಹಾರನೇ ಔಷಧ ಆಗಬೇಕಪ್ಪ ಇದು. ಅಂಡ್ ದ್ಯಾಟ್ ಫುಡ್ ಇಸ್ ಗಾಡ್. ಆಹಾರವೇ ನಮಗೆ ದೇವರಾಗಬೇಕು. And therefore when food comes to, do not take that granted and do not gulp down immediately. Now you can see in many functions as they serve, before the end of the line is reached, the first people finish what is served. The saver has problem of what? A doubt whether he served this leaf or not. The leaf is empty. He says, do not do that. When we sit in a group, see that all people receive it and thinks is served, and annam is served, and also parishanam is served, and you pray also. If it is buffet also, not supposed to do annam na nidya, annam cha parikshita. Therefore, why? Because ಹೇಳ್ತಾರ. ಇಲ್ಲಿ ಏನ್ ಹೇಳ್ತಾರಂದ್ರ, ನೀವು ಊಟಕ್ಕೆ ಕುಂತಿರ್ತೀರಿ ಎಲ್ಲೇ ಒಂದು ಫಂಕ್ಷನ್ಗೆ ಹೋದ್ರೆ, ಅಲ್ಲಿ ಏನಾಗ್ತದ ಅಂದ್ರ ಅವರು ಬಡಿಸ್ಕೊಂತ ಹೋಗ್ತಾರ. ಅವ್ರು ಹೊಯ್ ಬಡಿಸ್ಕೊಂತ ಬರ್ಬೋದು, ನೀವು ಮುಗಿಸಿರ್ತಾನ. ಹೊಯ್ ಅವ್ರ ಸಲುವಾಗಿ ಮಾತು ಬರಬೇಕು. ಅದನ್ನ ಹಚ್ಚಲಿಲ್ಲ, ಇದನ್ನ ಹಚ್ಚಲಿಲ್ಲ. ಅರ್ಥಾತ್ ಏನು ಅಂತಂದ್ರ ನಾವು ಉಣ್ಣುವಂತ ಪದ್ಧತಿ ಸರಿ ಇಲ್ಲ. ಅಂದವು ತುತ್ತು ಹಾಕ್ಬೇಕಾದ್ರೆ 32 ಸಲ ಅದನ್ನ ನಾವು ನುರಿಸ್ಬೇಕು. ಅದು ದೈವತ್ತ ಕಲ್ಪನೆಯಿಂದ ಅದನ್ನ ಭಾವ ಮಾಡಬೇಕು. ಇದು ಹೇಳಿದೀವಲ್ಲ ಯಾವ ಶ್ಲೋಕ, ಬ್ರಹ್ಮ ಅರ್ಪಣಂ. ಅರ್ಪಣ ಎಲ್ಲಿ ಮಾಡಾಕತ್ತೀವಿ? ಜಠರಾಗ್ನಿಗೆ. ಜಠರಾಗ್ನಿ ಅನ್ನುವಂತ ದೇವತಾ ಅದಳಲ್ಲೇ, ಆ ದೇವತೆಗೆ ನಾನು ಯಜ್ಞ ರೂಪದಿಂದ ಹವಿಷ್ಯ ಅನ್ನುವಂತ ಆಹಾರವನ್ನ ನಾನು ಹಾಕ್ತಾ ಇದ್ದೇನೆ. ಆ ಉಣ್ಣುವವನು ಕೂಡ ಅನನು ಬ್ರಹ್ಮನೇ. ಆ ಹಾಕ್ತಕ್ಕಂಥ
ಮಾಡ್ತಕ್ಕಂಥ ಔಷಧ ರೂಪ ಆಹಾರವು ಕೂಡ ಬ್ರಹ್ಮವೇ, ಪಚನ ಮಾಡ್ತಕ್ಕಂಥ ಅಗ್ನಿದೇವನು ಕೂಡ ನಾನೇ. ಹೀಗೆ ಸರ್ವಾತ್ಮನ ಬುದ್ಧಿಯಿಂದ ಅದನ್ನ ಸೇವನೆ ಮಾಡೋದು ಬಿಟ್ಟು ಗಪ ಗಪ ತಿಂದು ಬಡ ಬಡ ನಾವೇನ್ ಮಾಡ್ತೀವಿ, ಇನ್ನೂ ಸರ್ವ್ ಮಾಡಿರೋದಿಲ್ಲ, ಆ ಎಂಡಿಗೆ ಹೋಗ್ಬಿಡ್ದಂದ್ರೆ ಮುಗಿಸಿ ಕೂತು ಬಿಟ್ಟಿರ್ತೀವಿ. ಅರ್ಥಾತ್ ಕೂಳಬಕ್ರು ಅನಿಸ್ಕೊತೀವಿ. ಅದು ಏನಾಗತ್ತಂದ್ರ ಔಷಧಿ ಆಗ್ಲಿಲ್ಲ, ಆಹಾರ ಆಯ್ತು, ನೇಮದ ಉದರ ಅರ್ಧ ಅನ್ನ, ಮುಂದ ಅರ್ಧದೊಳಗ ಅದರ ಅರ್ಧ ಏನದ ನೀರು, ಉಳಿದ ಅರ್ಧ ವಾಯು, ಹಿಂಗದ. ಅದಕ್ಕೆ ಅದು ಪೂರ್ತಿ ಕಂಠ ಪೂರ್ತಿ ಗಂಟ್ಲಕ್ ಬರೋ ಮಟ್ಟ ಊಟ ಮಾಡಿದೀವಿ ಅಂದ್ರ ಪಾಪ ಆಗ್ತದ. ಜನರಿಗೆ ಎಷ್ಟು ಬೇಕಷ್ಟು ಹಾಕೋದಿರ್ತದ, ಅರ್ಧ ಹಾಕೋದಿರ್ತದ, ಪೂರ್ಣ ಹಾಕಿ ಅರ್ಧ ಉಣ್ಣುವಂತ ಕೆಲವು ಜನರು ಇರ್ತಾರ. ಅದನ್ನ ವೇಸ್ಟ್ ಮಾಡಿ ಅದಕ್ಕೆ ಪಾಪಕ್ಕೆ ಗುರಿ ಆಗ್ತೇವಿ, ಅನ್ನಕ್ಕೆ ದ್ರೋಹ ಬಗೆದಂಗ. ಆದ್ದರಿಂದ ನಾವು ಅನ್ನ ದೇವರಂತ ತಿಳ್ಕೊಂಡಿದ್ರೆ ಸರಿಯಾದ ರೀತಿಯಿಂದ ಆರಾಧನಾ ರೂಪದಿಂದ ಅದನ್ನ ತುತ್ತು ಮಾಡಿ ಪ್ರತಿಯೊಂದು ತುತ್ತಿಗೆ ಬ್ರಹ್ಮಾರ್ಪಣಂ, ಪ್ರತಿಯೊಂದು ತುತ್ತು ಕೂಡ ಬ್ರಹ್ಮನಿಗೇ ಅರ್ಪಿತ ಆಗ್ಬೇಕಂತ ತಿಳ್ಕೊಂಡು ಸಾವಕಾಶವಾಗಿ 32 ಸಲ ಮೆಲಕ್ ಹಾಕಿ ನಾವು ಊಟ ಮಾಡಿ ಅದನ್ನ ಉಂಡ್ರೆ ಆ ದೇವತೆ ಅದನ್ನ ಸರಿಯಾಗಿ ಪಚನ ಮಾಡ್ತಾಳೆ. ಅದರಿಂದ ರಕ್ತ ಅದು ಕೂಡ ಬ್ರಹ್ಮವೇ. ಅದು ಎಲ್ಲ ಕಡೆ ಸಂಚಾರ ಆಗಿ ಪ್ರಾಣವಾಯು ಏನ್ ಮಾಡ್ತದ, ಅಪಾನ ಪ್ರಾಣವಾಯುಗಳು ಅವುಗಳನ್ನು ಸರಿಯಾಗಿ ಹಂಚಿ 4 ರೀತಿ ವಾಯುಗಳಲ್ಲ ಅದನ್ನೆಲ್ಲ ಸರಿ ಮಾಡ್ತಾವು ದೇವತೆಗಳೇ. ಹೀಗೆ ದೇವತಾ ರೂಪ ಅನ್ನುವಂತ ಭಾವನಾ ನಮ್ಮಲ್ಲಿ ಎಲ್ಲಿವರೆಗೆ ಬರುವುದಿಲ್ಲೋ ಅದು ಕೂಳ ಆಗ್ತದ, ಆಹಾರ ಆಗುದಿಲ್ಲ ಅನ್ನುವಂಥದ್ದು ಗುರುಗಳು ಇಲ್ಲಿವರೆಗೆ ಒಂದು ಪ್ಯಾರಾದೊಳಗ ಇದನ್ನ ಅವರು ಹೇಳಿದ್ದಾರೆ. ಅದಕ್ಕೆ ಗ್ರೂಪ್ನೊಳಗೆ ಕುಂತಾಗ ಗ್ರೂಪ್ನಲ್ಲಿ ಮನ್ನ ಅನ್ನಪೂರ್ಣೆ, ಸದಾಪೂರ್ಣೆ ಇವೆಲ್ಲ ಮಂತ್ರಾದಿಗಳನ್ನ ಪದ್ಧತಿಗಳನ್ನ ಹಿಂದೂ ಪದ್ಧತಿಗಳನ್ನ ಅನುಸರಿಸಿ ನಾವೆಲ್ಲ ವಿಭೂತಿ ಹಚ್ಚಿಕೊಂಡು ಸರಿಯಾಗಿ ಕುಂತು ಭಕ್ತಿ ಭಾವದಿಂದ ನಾವೆಲ್ಲರೂ ಸಾಮೂಹಿಕವಾಗಿ ಮಂತ್ರಾದಿಗಳನ್ನ ಅಂದು ಉಂಡ್ರೆ ಅದಕ್ಕೊಂದು ಭಾವ ಬರ್ತದ, ಅದಕ್ಕೊಂದು ತಳದಿ ವೈಜ್ಞಾನಿಕನು ಕೂಡ ಅದ. ಅಷ್ಟೇ ಅಲ್ಲ, ದೈವೀಯ ಒಂದು ಸಂಪ್ರದಾಯ ಕೂಡ ಅದರಲ್ಲಿ ಬರ್ತದ. ಇದನ್ನ ನಾವು ಅನುಸರಿಸಬೇಕು ಅನ್ನುವಂಥದ್ದು ಗುರುಗಳು ಹೇಳ್ತಾ ಇಲ್ಲಿವರೆಗೆ ಹೇಳಿದ್ದಿದ. ಅದಕ್ಕೆ ಅನ್ನಂ ಅನ್ನುವಂಥದ್ದು ಔಷಧ ಆಗ್ಬೇಕಪ್ಪ ಅಂದಾಗ ಸರಿಯಾಗಿ ಪರಿಚನ ಆಗಿ ನಮಗೆ ರಕ್ತಗತ ಆಗ್ತದ. ಇಲ್ಲಾಂದ್ರೆ ಅದೇನಾಗ್ತದ, ಪಾಪಮಯ ಆಗ್ತದ. ನಿದ್ಯಾತ್ ಅನ್ನಂ ಚ ಪರೀಕ್ಷತ. ಏನ್ರಿ ಹಂಗಂದ್ರೆ ನಿದ್ಯಾತ್ ಅನ್ನಂ ಚ ಪರೀಕ್ಷಿತ. therefore why? because ಅನ್ನಂ ಬ್ರಹ್ಮ ರಸೋ ವಿಷ್ಣು ಭೋಕ್ತಾ ದೇವೋ ಮಹೇಶ್ವರ ಇತಿ ಸಂಚಿತ ಭುಜಾನ ಅನ್ಯದೌಷೌ ಅನ್ನ ಔಷಧೌ ನ ಲಿಪ್ಯತೆ. ಅದರ ಅರ್ಥ ಹೇಳ್ತಾರೆ ಇಲ್ಲಿ ನೋಡುವ. ಅನ್ನಂ ಈಸ್ ಬ್ರಹ್ಮ and the nutrition which is inside the annam, carbohydrates, proteins, fat, minerals and all salts, that is Vishnu. ಹೇಳ್ತಾರೆ ಅದನ್ನ ಹೆಂಗ್ ನಾವು ಭಾವನಾ ಮಾಡ್ಬೇಕು ಅನ್ನೋದು ಒಂದು ರೀತಿ ಹೇಳ್ತಾರೆ. ಇಲ್ಲಿ ಅನ್ನ ಬ್ರಹ್ಮ ಅಂತ ತಿಳ್ಕೊಂಡ್ರೆ ಆ ನ್ಯೂಟ್ರಿಷನ್ ಏನದಲ್ಲ ವಿಚ್ ಇಸ್ ಇನ್ಸೈಡ್ ದ ಅನ್ನ, ಅನ್ನದೊಳಗಿರುವಂತ ಎಲ್ಲೊಂದು ವಿಟಮಿನ್ಸ್ ಗಳು ಇರ್ತಾವ, ನ್ಯೂಟ್ರಿಷನ್ಸ್ ಇರ್ತಾವ. ಯಾವ್ಯಾವು? ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ಕೊಬ್ಬುಗಳು, ಲವಣಾಂಶಗಳು, ಮಿನರಲ್ಸ್ ಅಂಡ್ ಆಲ್ ಸಾಲ್ಟ್ಸ್, ಉಪ್ಪಿನ ಅಂಶ. ಅವು ಏನ್ ತಿಳ್ಕೊಬೇಕು, ಅವು ಹಾಕಿದ್ದು ವಿಷ್ಣು ಅಂತ ತಿಳಿರಿ. ನಾವೇನೆಲ್ಲ ಹಾಕ್ತೇವಲ್ಲ ಆ ಆಹಾರದಲ್ಲಿರುವಂತ ಇವೆಲ್ಲ ಲವಣಾಂಶಗಳದಾವ, ವಿಟಾಮಿನ್ಸ್, 12 ವಿಟಾಮಿನ್ಸ್ಗಳದಾವು. ಅದ್ರಾಗ ಮತ್ತೊಂದ್ರಾಗ ಮತ್ತೆ ಅನೇಕ ಭಾಗಗಳದಾವ. ಇರ್ಲಿ, ಅವುಗಳನ್ನ ನಾವು ಏನ್ ಮಾಡ್ಬೇಕು, ವಿಷ್ಣು ರೂಪದಿಂದ ಸ್ವಾಹ ಮಾಡ್ರಿ. ಬಿಕಾಸ್ ವಿಷ್ಣು ಇಸ್ ದ ನರಿಷರ್. ಅದನ್ನ ಪೋಷಣ ಮಾಡೋ ಯಾರು? ವಿಷ್ಣು ಪರಮಾತ್ಮ. ಅಲ್ಲಿರುವಂತ ಎಲ್ಲಾ ಕಂಟೆಂಟ್ಸ್ ಅನ್ನ ಆಹಾರಕ್ಕೆ ಪಚನ ಮಾಡ್ತಕ್ಕಂತ ದೇವ ಯಾರು? ವಿಷ್ಣು ಪರಮಾತ್ಮ. therefore the ರಸ ಈಸ್ ವಿಷ್ಣು. ಅನ್ನ ರಸ ಅನ್ನುವಂಥದ್ದು ಏನದಲ್ಲ, ಅವುಗಳ ಪಾಚಕ ರಸ ಜಠರಾಗ್ನಿ ಏನ್ ಮಾಡ್ತೈತಿ, 3 ತಾಸುಗಳ ಪರ್ಯಂತರವಾಗಿ ಕಡಿಯಲ್ಪಡ್ತದ. ಆ ಕುಂಚನ ಪ್ರಸರಣದಿಂದ ಆಹಾರವನ್ನ ಕಡಿದು ಪಾಚಕ ರಸ ಮಾಡ್ತದ. ನಾವೇನ್ ಮಾಡೋದಿಲ್ಲ, 1 ತಾಸು ಆಗ್ಬಿಡೋದು, ಮತ್ತೆ ಯಾರ ಕರೆದ್ರ ಮತ್ ಹೊಡಿತೀವಿ. ಯಾವ್ದಾರ ಬಜ್ಜಿ ಕರಿ ಹಾಕ್ತಿದ್ರ ಇಲ್ಲೇ ಒಂದ್ ಪ್ಲೇಟ್ ಮತ್ ಹಿಂಗೆಲ್ಲ ಹಾಕಿ ಅದನ್ನ ಕೆಡಿಸಿ ಬಟ್ಟಿ ಕೆಡಿಸ್ಬಿಡ್ತೀವಿ. ಅದು ಗ್ಯಾಸ್ ಹಿಡಿದು ಅಪಾನವಾಯು ಎಲ್ಲ ದರಿಕಿ ಹಿಂಗಾಗಿ ಹೊಟ್ಟೆ ಕೆಟ್ಟ ಹೋಗ್ತದ. ಆದ್ದರಿಂದ ನಮಗೆ ಯಾಕೋ ಆಸಿಡಿಟಿ ಆಗೈತಿ, ಅದಾಗೈತಿ, ಇದಾಗೈತಿ ಅನ್ನುವಂಥದ್ದು ಇವೆಲ್ಲ ಬರ್ತಾವ. ಅದಕ್ಕೆ ದೈವತೆ ಭಾವನೂ ಇಲ್ಲ, ರೋಗಿಗಳು ಆಗ್ತೇವಿ. ಆದ್ರೆ ನಾವು ನಿರೋಗಿಯಾಗಿ ಬ್ರಹ್ಮ ರೂಪದಿಂದ, ಔಷಧ ರೂಪದಿಂದ ಆಹಾರವನ್ನ ಮಂತ್ರದಿಂದ ಸ್ವೀಕಾರ ಮಾಡಿದ್ರೆ ಅದು ಬ್ರಹ್ಮನಿಗೆ ತಲುಪ್ತದ, ನಮ್ಮ ಆತ್ಮನಿಗೆ ಅರ್ಥವಾತ್ ಪರಬ್ರಹ್ಮ ಸ್ವರೂಪಿಗೆ ತಲುಪ್ತಾ ಇದೆ. ಅದು ರಕ್ತಗತ ಆಗ್ತದ, ಹೃದಯಗತ ಆಗಿ ದೈವತ್ವ ಅನ್ನುವಂಥದ್ದು ನಮ್ಮಲ್ಲಿ
ಬೆಳವಣಿಗೆ ಆಗ್ತದ ಅನ್ನುವಂತ ವಿಷಯವನ್ನ ಗುರುಗಳು ಇಲ್ಲಿವರೆಗೆ ಬಹಳ ಮಾರ್ಮಿಕ ಕೊಟ್ರು. ಅದಕ್ಕೆ ಅಂಡ್ ದ ಡೈಜೆಸ್ಟಿವ್, ಅದಕ್ಕೆ ಯಾರು ಪರಮಾತ್ಮ ಅಂದ್ರೆ ವಿಷ್ಣು ಪರಮಾತ್ಮ. ಅವೆಲ್ಲವುಗಳನ್ನ ಪಚನ ಮಾಡಿ ಅವನು ಮಾಡ್ತಾನ. ದಟ್ ಈಸ್ ದ ಜಾಬ್, ಅವನ ಕೆಲಸ ಅದು. ಡಿಸ್ಟ್ರಾಯ್ಸ್ ದ ಫುಡ್ ಮೀನ್ಸ್ ವಾಟ್ ಕನ್ವರ್ಟ್ಸ್ ಇಂಟು ವೇರಿಯಸ್ ನ್ಯೂಟ್ರಿಟ್ಸ್. ಆ ಆಹಾರ ಪಚನ ಅಂದ್ರೆ ಕೆಡಿಸ್ತಾನಂದ್ರೆ ಇದರ ಅರ್ಥ ಅದನ್ನೆಲ್ಲವನ್ನು ಪಾಚಕ ರಸ ಮಾಡ್ತಾನ. ಬಿಳಿ ರಸ ಆಗ್ತದೆ ಜಠರದೊಳಗ. ಅದು ಅಲ್ಲಿ ಕೆಲವೊಂದು ಎಸಿಡ್ಸ್ಗಳು ಕೂಡ್ತಾವ್, ಪಾಚಕ ರಸಗಳು ಕೂಡ್ತಾವ್, ಅಲ್ಲಿ ಜಠರ ರಸ ಕೂಡ್ತದ, ಆಮೇಲೆ ಎಲ್ಲಾ ನಮೂನಿ ರಸಗಳು ಕೂಡಿ ಪಚನ ಆಗ್ತಾವ. ಅಲ್ಲಿ ಅರ್ಧ ಪಚನ ಇಲ್ಲಿ ಆಗ್ತದ. ಆ ರಸ ಪಚನ ಆಯ್ತಂತಂದ್ರ ಅರ್ಧ ಅಲ್ಲಿ ಜಠರದೊಳಗ ಆಗ್ತದ. ಇನ್ನು ಕೆಲವು ಮೋದೋಜ್ಜಿರಕ ಎಲ್ಲ ಅದಾವ ಅಲ್ಲಿ. ದಟ್ ಈಸ್ ದ ಜಾಬ್. ಅದನ್ನೆಲ್ಲ ಕೆಡಿಸಿ ಆಹಾರದೊಳಗ ಆಹಾರ ರಸವನ್ನ ಮಾಡೋದು ಅವನ ಕೆಲಸ. ಡಿಸ್ಟ್ರಾಯ್ಸ್ ಅಂದ್ರ ದಟ್ ಭೋಕ್ತಾ ದ ಕನ್ಸ್ಯೂಮರ್ ಇಸ್ ಶಿವ. ಅದನ್ನ ಮತ್ತೆ ಪಚನ ಮಾಡ್ಬೇಕಲ್ಲ. ಪಚನ ಮಾಡಿದ ಆಹಾರವನ್ನ ಎಲ್ಲಾ ನರನಾಡಿಗಳಲ್ಲಿ ಹೋಗಿ ಅವನ್ ಮುಟ್ಟಿಸಿ ಅದು ನಮ್ಮ ಶರೀರದಲ್ಲಿ ರಕ್ತಗತ ಆಗ್ಬೇಕಾದ್ರೆ ಅದಕ್ಕೊಂದು ದೇವತಾ ಬೇಕು. ಅದು ಯಾರು? ಶಿವ ಅಂತ ತಿಳ್ಕೋರಿ. ದಸ್ ಎವ್ರಿಥಿಂಗ್ ಇಸ್ ಡಿವೈನ್. ಪ್ರತಿಯೊಂದು ಕೂಡ ದೈವಿ ಕಲ್ಪನೆಯಿಂದ ನೀವು ಅದನ್ನ ಭಾವನಾ ಮಾಡಬೇಕು. ಪ್ರತಿಯೊಂದು ಎಲ್ಲ ದೈವಂ ದೈವಿ ಭಾವಂ ಸರ್ವಂ ಅನ್ನುವಂಥದ್ದು ಊಟ ಮಾಡುವಾಗ, ಅದು ಔಷಧ ರೂಪದಿಂದ ಮಾಡುವಾಗ ಅದನ್ನು ಭಾವಿಸ್ಬೇಕು. ಸೊ ಸ್ಟಾರ್ಟ್ ಟ್ರೈನಿಂಗ್ ಯುವರ್ ಮೈಂಡ್ ಆಸ್ early as possible. That is why after what you call ಉಪನಯನ. ನೋಡು, ಈಗಿನಿಂದಲೇ ಗೊತ್ತಾದಲ್ಲಿ ವಿಷಯ ಇದು. ಯಾರು ಅದನ್ನ ಆಹಾರ ಪಚನ ಮಾಡ್ತಾರ, ಯಾರು ಅದನ್ನೆಲ್ಲ ರಕ್ತಗತ ಮಾಡ್ತಾರ, ಯಾವ ವಿಷ್ಣು ಪರಮಾತ್ಮ ಮತ್ತು ಶಿವ ಇವರಿಬ್ರು ಕೂಡಿ ನಮ್ಮನ್ನ ರಕ್ತಗತ ಮಾಡ್ಲಿಕ್ಕೆ ಸಹಾಯಭೂತ ಮಾಡ್ತಾರ. ಅವ್ರನ್ನ ನೆನಸ್ರಿ. ಅರ್ಥಾತ್ ದೈವಿ ಭಾವದಿಂದ ನೀವು ಆಹಾರವನ್ನು ರಸರೂಪವಾಗಿ ತಿಳಿರಿ. ರಸೋವೈಷ, ಅದರಲ್ಲಿರುವಂತ ರಸ ಯಾರು? ಅದು ನಾನೇ, ಪರಬ್ರಹ್ಮ ಸ್ವರೂಪವೇ. ಅಂದ್ರೆ ನನ್ನನ್ನ ರಸರೂಪದಿಂದ ಆರಾಧನೆ ಮಾಡಿ ಅಂತ ಹೇಳೇನವ. ಆದ್ದರಿಂದ ಈ ರಸ ಅಂತ ತಿಳ್ಕೊಬೇಕು. ಈಗ ನಾವ್ ಹೇಳಿದಂತದ್ದು ಥ್ರೂ ಶ್ರೌತ ಸ್ಮಾರ್ತ ಬ್ರಹ್ಮಚಾರಿ is asked. That is why after what you call ಉಪನಯನ ಮಾಡ್ಕೋತೀವಲ್ಲ, ಬ್ರಹ್ಮಚಾರಿ is asked to do that. ಆ ಉಪನಯನ ಸಂಸ್ಕಾರ ಕೊಡುವಾಗ ಅಲ್ಲಿ ಬ್ರಹ್ಮಚಾರಿ ಇದ್ದಂದ್ರೆ ಅವಾಗ ಇವನ್ನೆಲ್ಲ ಹೇಳ್ಕೊಡ್ತಾರ. ನಮ್ಗೆ ಯಾರು ಹೇಳ್ಕೊಡ್ಬೇಕ್ರಿ? ಆ ಬ್ರಾಹ್ಮಣ ಪದ್ಧತಿ ಇಲ್ಲ ಅದಾವ. ಅದಕ್ಕೆ ಮುಂಜ್ವಿ ಎಲ್ಲ ಅಂತ ಸಂಸ್ಕಾರಗಳನ್ನ ಅವ್ರು ಕೊಡ್ತಾರ. ಶಾನ್ಯಾರ ಬಾಳ ಆ ಆಚರಣೆಯನ್ನ ತಾವ್ ಅಷ್ಟೇ ಇಟ್ಕೊಂಡಾರ. ನಮಗ ಅವ್ರು ಕೊಟ್ಟಿಲ್ಲ. ಯಾಕೆ? ನಮ್ಮಲ್ಲಿ ಅಂತ ಬುದ್ಧಿ ಮತ್ತೆ ಇನ್ನೂ ಬೆಳೆದಿಲ್ಲ. ಟು ಡು ದಟ್ ಈಸ್ ದ ಡಿವಿನೈಸೇಷನ್ ಟೇಕ್ಸ್ ಪ್ಲೇಸ್. ಈ ಪ್ರಕಾರ ಅಲ್ಲಿ ಹಂಚಿಕೆ ನಡೀತದ. ದೇರ್ಫೋರ್ ಐ ಆಮ್ ಫುಡ್ ಅಂಡ್ ಮಂತ್ರ ಮಾದ್ರಿಂದ ಆಹಾರವು ನಾನೇ. ಅಲ್ಲಿ ಮುಂಜಿಸ್ತಕ್ಕಂಥದ್ದು ಏನ ಮಂತ್ರ ಅಂತೇವಲ್ಲ, ಯಾವ ಮಂತ್ರ ಅಂತೇವ್ರಿ ಹೇಳ್ರಿ? ಅಲ್ಲಿರ್ತಕ್ಕಂಥ ಮಂತ್ರನು ಅವ, ಅಲ್ಲಿರ್ತಕ್ಕಂಥ ವೈಶ್ವಾನರ ರೂಪದಿಂದ ಅವ ಸ್ವಾಹ ಮಾಡ್ತಾನಂತ. whether you are offering food to devatas through shautra smartha karma or whether you are offering food to the ancestors through pitru karma or whether you are offering food to yourself in the form of eating, regular eating, all these are sacred rituals. ನೀವು ತರ್ಪಣ ಮಾಡ್ತಕ್ಕಂತ ಹಿರಿಯರ ಒಂದು ತಿಥಿ ಮಾಡ್ತೀರಿ, ಶ್ರಾದ್ದ ಕರ್ಮಾದಿಗಳನ್ನ ಮಾಡ್ತೀರಿ, ಅದು ಕೂಡ ಬ್ರಹ್ಮ ರೂಪದಿಂದ ಮಾಡ್ರಿ. ನಮ್ಮ ಪಿತೃಗಳ ಮೂಲಕ ಅವ ನಮ್ಮ ಸ್ವರೂಪಕ್ಕೆ ಬ್ರಹ್ಮಕ್ಕನ ತಲುಪ್ತದ. ನಿರ್ಗುಣ ರೂಪವಾದ ಪರಮಾತ್ಮಕ್ಕೆ ತಲುಪಿಸ್ಬೇಕಾಗಿತ್ತು ಅಂದ್ರೆ ಆ ಯಾವ ನಿಮ್ಮ ತರ್ಪಣ ಅಗ್ನಿ ರೂಪದಿಂದ ಸೂಕ್ಷ್ಮ ರೂಪದಿಂದ ಹೋಗಿ ಅವ್ರಿಗೆ ತಲುಪ್ತದ. ಆದ್ರಿಂದ ಈ ಸಂಪ್ರದಾಯ ಮರಿಬೇಡ್ರಿ. ಇವು ಸೆಕ್ರೆಡ್ ರಿಚುವಲ್, ಬಹಳ ಪವಿತ್ರವಾದಂತ ಆಚರಣೆಗಳು. ಹೂ ಶುಡ್ ಗೋ ಅಲಾಂಗ್ ವಿತ್ ಮಂತ್ರ. ಅವಕ್ಕ ಪರ್ಟಿಕ್ಯುಲರ್ ಮಂತ್ರ ಅದಾವ, ಅವನ್ ಅನ್ತಾ ಇರ್ರಿ. ಅಂದ್ರೆ ಅಗ್ನಿದೇವ ಪ್ರಸನ್ನಾಗಿ ಅವುಗಳನ್ನ ಹೋಗಿ ಮುಟ್ಟಿಸ್ತಾನ. ಎಲ್ಲಿ? ಪಿತೃಲೋಕಕ್ಕೆ ಹೋಗಿ ನಿಮ್ಮ ಪಿತೃಗಳಿಗೆ, ಆಯಾ ಲೋಕದ ದೇವತೆಗಳಿಗೆ. ದಟ್ ಇಸ್ ವೈ ಇಟ್ ಇಸ್ ಸೇಡ್ ಇನ್ ದ ಚಾಂದೋಗ್ಯ ಉಪನಿಷತ್ that when you eat food you are offering food to the digestive fire. ಚಾಂದೋಗ್ಯ ಉಪನಿಷತ್ತಲ್ಲಿ ಕೂಡ ಇದನ್ನ ಹೇಳ್ಕೊಂತ ಬಂದಾರ. ಅವ್ರ ಮುಂದೆ ಹೇಳ್ತಾರ. ಅದನ್ನ ಇರ್ಲಿ. ಈಗ ಅವ್ರ ಏನ್ ಹೇಳ್ತಾರಂದ್ರೆ, ನೀವು ಕೂಡ ಆಹಾರವನ್ನು ಸ್ವೀಕಾರ ಮಾಡ್ತೀರಲ್ಲ, ಅಗ್ನಿ ದೇವತೆಗೆ ಜಠರಾಗ್ನಿ ಅಂತೇವ. ಅದಕ್ಕ ಜಠರಲ್ಲಿ ಅಂತ ಅಗ್ನಿ ದೇವಿ ಇದ್ರ ಅದ ಪಚನ ಆಕತಿ. ಈ ವಯಸ್ಸಿನವರಿಗೆ 80-70 ವರ್ಷದವ ಅಗ್ನಿದೇವ ಪ್ರಬಲ ಇರೋದಿಲ್ಲ, ಆದ್ರಿಂದ ಪಚನ ಆಗುದಿಲ್ಲ. ಅಗ್ನಿದೇವ ಅಲ್ಲಿ ಅವ ಪ್ರಸನ್ನ ಇರ್ಬೇಕು. ಅವ ತೀವ್ರವಾಗಿ ಅಲ್ಲಿ ಪ್ರಕಟ ಇದ್ದಂತಂದ್ರ
ಎಲ್ಲಾ ಪಚನ ಆಗ್ತವ. ಅದ ಜಠರಾಗ್ನಿನ ಅಗ್ನಿದೇವ ಅಂತ ತಿಳ್ಕೊಳ್ರಿ. ದ ವೈಶ್ವನಾರ ತತ್ವ, ವೈಶ್ವಾನರ ತತ್ವ ಅಂತ ತಿಳ್ಕೊರಿ. ಅದು ಪಚನ ಮಾಡುವಂತ ಅಗ್ನಿದೇವ. ಆ ತತ್ವ ಯಾವುದು? ವೈಶ್ವನಾರ ರೂಪದಿಂದ ಆ ಅಗ್ನಿದೇವ ಅದನ್ನು ಸ್ವಾಹ ಮಾಡಿ ಅಲ್ಲಿ ಮೇಲ್ ಕಳಿಸ್ತಾನ. ಆರ್ ದ ಲಾರ್ಡ್, ಅವ ದೇವ್ರಂತ ತಿಳ್ಕೊರಿ. ವೈಶ್ವನಾರ ರೂಪವಾದಂತ ದೇವ. ಹೂ ಈಸ್ ಇನ್ಸೈಡ್, ಒಳಗೋದನವ. ನಮ್ದು ಹೊರಗದಾದನ ಅಂತ ಹೇಳಿ ದ್ವೈತ ಭಾವದಿಂದ ನೀವು ಮಾಡ್ತಿರ್ಲ, ಅದು ಒಳಗೋದನವ ವೈಶ್ವನಾರ ರೂಪದಿಂದ. ಯಾವಾಗ ನೀವು ಭಾವನಾ ಮಾಡಿ ಈ ರೀತಿ ಆ ಯಜ್ಞವನ್ನ, ಯಾವ ಆಹಾರ ರೂಪ ಯಜ್ಞವನ್ನ ನೀವು ಮಾಡ್ತೀರಲ್ಲ, ಅದನ್ನ ಮಾಡಿದಾಗ therefore it is called ಪ್ರಾಣಾಗ್ನಿ ಹೋತ್ರಂ ರಿಚುವಲ್. ಅದಕ್ಕೆ ಏನಂತಾರ? ಪ್ರಾಣಾಗ್ನಿ ರೂಪದ ಒಂದು ಸಂಪ್ರದಾಯ ಹೋತ್ರ. ಪ್ರಾಣಾಗ್ನಿ ಹೋತ್ರ ಅಂದ್ರೆ ಅದಕ್ಕೆ ರಿಚುವಲ್. ಇದು ಒಂದು ಸಂಪ್ರದಾಯ. ಅವ್ರ ಈಟಿಂಗ್ ಈಸ್ ಕಾಲ್ಡ್ ಇನ್ ದ ಸ್ಕ್ರಿಪ್ಚರ್ಸ್ ಆಸ್ ಎ ಪ್ರಾಣಾಗ್ನಿ ಹೋತ್ರಂ. ನಮ್ಮ ವೇದಗಳಲ್ಲಿ ಇದಕ್ಕೆ ಏನೋ ಒಂದು ಹೆಸರು ಕೊಟ್ಟದ, ಪ್ರಾಣಾಗ್ನಿ ಹೋತ್ರಂ ಅಂತ ಹೆಸರಿಟ್ಟದ. ಇದಕ್ಕ ಏನು? ನಾವು ತಗೊಳ್ಳುವಂತ ಆಹಾರ ಪದ್ಧತಿಗೆ ಈ ಒಂದು ದೈವಿ ಭಾವನೆಯನ್ನು ಬೆರೆಸಿ ತಗೊಂಡ್ರೆ ಅದು ಒಂದು ಯಜ್ಞ ರೂಪದಲ್ಲಿ ಆಗ್ತದ. ಅದಕ್ಕೆ ಏನಂತ ಕರಿತೀವಿ? ಪ್ರಾಣಾಗ್ನಿ ಹೋತ್ರಂ. ಇನ್ ದ ರೆಗ್ಯುಲರ್ ಅಗ್ನಿ ಹೋತ್ರಂ ದ ಆಫರಿಂಗ್ ಈಸ್ ಡನ್ ಟು ದಿ ಫೈರ್ ಔಟ್ ಸೈಡ್. ನಾವು ಹೊರಗೆ ಏನ್ ಮಾಡ್ತೀವಲ್ಲ, ವಿಶೇಷವಾಗಿ ಟ್ರೆಡಿಷನ್ ಒಳಗ ಆಚರಣೆಗಳಲ್ಲಿ ಆ ಒಂದು ಕುಂಡದಲ್ಲಿ ಅಗ್ನಿಯನ್ನ ಮಾಡಿ ಅಲ್ಲೆಲ್ಲ ಹೋಮ ಮಾಡ್ತೀವಿ. ಎಲ್ಲಾ ಪರಿಕರಗಳನ್ನ, ಹಣ್ಣುಗಳನ್ನ, ಆಹಾರವನ್ನ, ಎಲ್ಲಾ ವಸ್ತ್ರಾದಿಗಳನ್ನ ಹಾಕ್ತಿವಿ. ಹಂಗಲ್ಲಿ ಒಳಗೂ ಕೂಡ ಹಾಕ್ತಾ ಇದ್ರಲ್ಲ, ಅದು ಹೊರಗಿನ ಯಜ್ಞ ಆಯ್ತು ಬಿಡ್ರಿ. ಆದ್ರೆ ನೀವು ಒಳಗೂ ಕೂಡ ಯಜ್ಞ ರೂಪದಿಂದ ಭಾವಿಸ್ರಿ, ಇಲ್ಲೂ ಯಜ್ಞ ಆಗ್ತದ. ನೀವು ಹೊರಗೆ ಅಷ್ಟ ಅಂತ ತಿಳ್ಕೊಬೇಡ್ರಿ. ಇನ್ ಈಟಿಂಗ್ ಆಫರಿಂಗ್ ಇಸ್ ಡನ್. ಇಲ್ಲೇ ನೀವು ಊಟ ಮಾಡೋದು ಕೂಡ ಯಜ್ಞ. ನೀವು ಯಾವ ಆಹಾರವನ್ನ ಅಗ್ನಿ ರೂಪ ದೇವತೆಯಲ್ಲಿ ಹಾಕೋದು ಕೂಡ ಅದು ಯಜ್ಞ. ವಿಚ್ ಫೈರ್? ಡೈಜೆಸ್ಟಿವ್ ಫೈರ್. ಅಲ್ಲಿ ಅಗ್ನಿ ಯಾವುದು? ಜಠರಾಗ್ನಿ. ಪಾಚಕವಾದಂತ ಪಾಚನ ಮಾಡ್ತಕ್ಕಂತ ಅಗ್ನಿ ಒಳಗದ. therefore eating is one type of ಅಗ್ನಿಹೋತ್ರ. ನೀವು ತಗೊಳ್ಳುವಂತ ಆಹಾರ ಏನದಲ್ಲ, ಸ್ವಾಹ ಮಾಡ್ತಕ್ಕಂತ ಆಹಾರ, ಅದು ಅಗ್ನಿಹೋತ್ರ ಅಂತ ತಿಳ್ಕೊಳ್ರಿ. ದಟ್ ಇಸ್ ವೈ ಯು ಕ್ಯಾನ್ ಸೇ ಐ ಆಮ್ ರೆಗ್ಯುಲರ್ ಫರ್ಫಾರಮ್ ಆಫ್ ಪ್ರಾಣಾಗ್ನಿ ಹೋತ್ರಂ. ಅದಕ್ಕೆ ನೀವು ಏನ್ ತಿಳ್ಕೊಬೇಕು? ಯಾವಾಗ ಒಮ್ಮೆ, ಎಷ್ಟು ವರ್ಷಕ್ಕೊಮ್ಮೆ ನೀವು ಅಲ್ಲಿ ಮಾಡ್ತೀರಲ್ಲ ಯಜ್ಞಾದಿಗಳನ್ನು ಹೊರಗೆ ಮಾಡ್ತೀರಿ ಅಗ್ನಿಕುಂಡದಲ್ಲಿ, ಇಲ್ಲಿ ದಿನನಿತ್ಯ ಅಗ್ನಿಕುಂಡದಲ್ಲ ತಯಾರನದ. ಇಲ್ಲಿ ಸರಿಯಾದ ವೇಳೆಗೆ ಸರಿಯಾದ ಪ್ರಮಾಣದಿಂದ ನೀವು ಆಹಾರವನ್ನ ದೈವಿ ರೂಪದಿಂದ ಹಾಕಿರಿ. ಇದು ಯಜ್ಞ ಆಗೋದಿಲ್ವಾ ಅಂತ ಕೇಳ್ತಾರ ಅವ್ರು. ದಟ್ ಇಸ್ ವೈ ಯು ಕ್ಯಾನ್ ಸೇ ಐ ಆಮ್ ರೆಗ್ಯುಲರ್ ಪರ್ಫಾರ್ಮರ್ ಆಫ್ ಪ್ರಾಣಾಗ್ನಿ ಹೋತ್ರಂ. ಆದ್ರಿಂದ ನಾ ಏನದೀನಿ, ದಿನಾಲು ನಿತ್ಯವಾಗಿ ನಾನು ಅಗ್ನಿ ಹೋತ್ರ ಮಾಡ್ತಕ್ಕಂಥ ಸಾಧಕಿದ್ದೇನೆ. ದಿನಾಲು ಮಾಡ್ತಾ ಇದ್ದೇನಲ್ಲ. ಏನೋ ಒಂದು ಟೀ ತಗೊಳ್ರಿ, ಅಥವಾ ಏನೋ ಒಂದು ನಾಷ್ಟಾ ಮಾಡ್ರಿ, ಏನೋ ಒಂದು ಆಹಾರ ಮಾಡ್ರಿ, ಅವೆಲ್ಲ ಯಜ್ಞನ. ದಿನನಿತ್ಯ ಯಜ್ಞ ನಡೀತಾ ಇದೆ ಒಳಗ. ನೀವು ಭಾನ ಮಾಡ್ಕೊಂಡ್ರೆ ಸಾಧನೆ ಬೇಗ ಆಗ್ತದ ಅಂತ ಅರ್ಥ. ಅದೇನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾರ. ಅಲ್ಲಿ ಹೋಗ್ಲಿ ಅಶ್ವಮೇಧ ಯಾಗ ಆಗ್ಲಿ, ಶಾರೀರಿಕ ಯಾಗ ಆಗ್ಲಿ, ಅಲ್ಲಿ ಒಂದು ಉದ್ದೇಶದ, ಒಂದು ಮಳೆ ಬರೋದಾಗ್ಲಿ, ಒಂದು ದಿಗ್ವಿಜಯ ಮಾಡೋದಾಗ್ಲಿ, ಏನೋ ಒಂದ್ ಇರ್ತಾವ. ಆದ್ರೆ ಇಲ್ಲಿ ಮಾತ್ರ ಏನದಲ್ಲ, ದಿನನಿತ್ಯ ಅಗ್ನಿಯ ಆಹಾರವನ್ನ ಈ ಹವನ ರೂಪ, ಹೋಮ ರೂಪದಿಂದ ಮಾಡೋದ್ರಿಂದ, ಯಜ್ಞ ರೂಪದಿಂದ ಮಾಡೋದ್ರಿಂದ ನಿಮ್ಮಲ್ಲಿ ಇರ್ತಕ್ಕಂಥ ದೈವತ್ವ ವೃದ್ಧಿ ಆಗ್ತಾ ಹೋಗಿ ದೇವ ಸ್ವರೂಪರೇ ಆಗ್ತೀರಾ ಅನ್ನುವಂಥದ್ದು ಗುರುಗಳ ಒಂದು ಕಳಕಳಿ. ಪ್ರಾಣಾಗ್ನಿ ಹೋತ್ರ ಆಗ್ಲಿ, ಅದು ಎಲ್ಲ ನೀವು ತಗೊಳ್ಳುವಂತದ್ದು ಯಾವುದೇ ಸೇವನೆ ಮಾಡ್ತಕ್ಕಂಥದ್ದು. ಅನ್ನ ಅಂದ್ರೆ ಇಲ್ಲಿ ಒಂದೇ ಅಲ್ಲ, ಅಕ್ಕಿ ಅನ್ನ ಅಷ್ಟ ಅಲ್ಲ. ನೀವೇನ್ ಸ್ವೀಕಾರ ಮಾಡ್ತಿರಲ್ಲ ಅದೆಲ್ಲ ಅನ್ನ, ಔಷಧಿ ಅಂತದ. ಅನ್ನ ಅಂದ್ರೆ ಏನಿಲ್ಲೇ ಔಷಧಿ ಅಂತ ತಿಳ್ಕೊಡ್ರಿ. ವಾಟ್ ಇಟ್ ಈಸ್, ಯು ಟೆಲ್ ಎವ್ರಿವನ್ ದಟ್ ಯು ಆರ್ ಎ ನಿತ್ಯ ಅಗ್ನಿಹೋತ್ರಿ. ಕೆಲವೊಂದು ಹೆಸರು ಇಟ್ಕೊಂಡಿರ್ತಾರೆ ಅಗ್ನಿಹೋತ್ರಿ ಆದಿಗಳು ಅಂತ, ಜಾತಿಯಿಂದ ಹಿಡ್ಕೊಂಡವ್ರ ಅಗ್ನಿಹೋತ್ರಾದಿಗಳು. ಆದ್ರೆ ಇಲ್ಲಿ ನಾವು ಅಗ್ನಿಹೋತ್ರಿಗಳೆಲ್ಲ. ದಿನಾಲು ಅಗ್ನಿಯಲ್ಲಿ ನಾವು ಯಜ್ಞವನ್ನು ಮಾಡ್ತೀವಂದ್ರ, ಹವನ ಹೋಮಗಳನ್ನ ಮಾಡಿ ಜಠರಾಗ್ನಿ ರೂಪದಲ್ಲಿ ಮಾಡ್ತೀವಂದ್ರ ನಾವ್ ಯಾಕೆ ಅಗ್ನಿಹೋತ್ರಿಗಳಲ್ಲ? ಅವ್ರೇನ್ ಮ್ಯಾಲಿನಿಂದ ಎಳೆದು ಬಂದಾರ, ಹೆಸರು ಇಟ್ಕೊಂಡು ಕುಣಿತಾರ ಅವರು. ಆದ್ರೆ ನಾವು ಕೂಡ ಅಗ್ನಿಹೋತ್ರಗಳೇ ಅಂತ ತಿಳ್ಕೊಳ್ರಿಪ್ಪ. ಅವ್ರಿಗೆ ಎಷ್ಟ ಏನು ಪಟ್ಟ ಬರೆದು ಕೊಟ್ಟಿಲ್ಲ. ಬಿಕಾಸ್ ವಿ ಆಲ್ ಈಟ್ ಎವ್ರಿ ರೆಗ್ಯುಲರ್ಲಿ. ಯಾಕೆ ಹೇಳ್ತೇವೆ ಹೇಳ್ರಿ? ಅವ್ರಿಗಿಂತ ನಾವು ಯಾವಾಗಾರು ಮಾಡಿದ್ರೆ, ಹೆಸರು ಇಟ್ಕೊಂಡ್ರೆ, ದಿನನಿತ್ಯ ನಾವು 3-4 ಹೇಳಿ ಏನ್ ಮಾಡ್ತೇವಿ? ಈ ಯಜ್ಞವನ್ನು ಮಾಡ್ತಾ ಇದ್ದೀವಿ, ಅಗ್ನಿಹೋತ್ರಿಗಳಾಗೇವಿ. ಜಠರದಲ್ಲಿ ಆ ಒಂದು ಅಗ್ನಿಯಲ್ಲಿ ನಾವು ಹವನ್ ಮಾಡ್ತಾ ಇದ್ದೀವಿ ಔಷಧ ರೂಪದ ಆಹಾರವನ್ನ. ನಾವ್ ಯಾಕೆ ಅಗ್ನಿಹೋತ್ರಿಗಳಾಗಲ್ಲ? ನಿಜವಾಗ್ಲೂ ನಾವೇ ಅಗ್ನಿಹೋತ್ರಿಗಳು, ಅವರ ಸುಳ್ಳು. therefore
Aham mantra. What I want to say is all the offering go with mantra. ಬಹಳ ಮುಖ್ಯವಾದಂತ ಮಾತು. ಯಾವುದೇ ಒಂದು ನಾವು ಅನ್ಬೇಕಾಗಿತ್ತು ಅಂತಂದ್ರ ಅನ್ಬೇಕಲ್ಲ ಎಲ್ಲ ಒಂದು ಕೆಲವೊಂದು ಮಂತ್ರಗಳದಾವ. ಆ ಮಂತ್ರಗಳನ್ನ ಸರಿಯಾಗಿ ಅನ್ಬೇಕು. ಆ ಮಂತ್ರಗಳನ್ನ ಅಂದು ಆಹಾರವನ್ನ ನಾವು ಸ್ವೀಕಾರ ಮಾಡ್ಬೇಕು. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲದೆ ಹಿಂಗೆಲ್ಲಾ ಮಂತ್ರಗಳದಾವಲ್ಲ, ಅವುಗಳನ್ನ ಅಂದ್ರೆ ಅದು ಬ್ರಹ್ಮ ರೂಪದೊಳಗೆ ಪರಿವರ್ತನೆ ಆಗ್ತದ. ಒಂದು ಟ್ರೆಡಿಷನ್ ಬೇಕು ನಮ್ಮಲ್ಲಿ. ಏನಾದ್ರು ಆ ಟ್ರೆಡಿಷನ್ ಇರ್ಲಿಲ್ಲ ಅಂದ್ರ ಅದಕ್ಕೆ ಬೆಲೆ ಇಲ್ಲ. ಅದ ಕಾರಣ ದೇರ್ ಫೋರ್ ಅಹಂ ಮಂತ್ರ, ಆ ಮಂತ್ರನು ಕೂಡ ನಾನೇ ಆಗಬೇಕು. ಅದ್ರಲ್ಲಿ ತಾದಾತ್ಮ್ಯ ಹೊಂದಿ ಆ ಮಂತ್ರವೇ ನಾನಾಗಿ ಅದನ್ನು ಉಚ್ಚಾರ ಮಾಡಬೇಕು. ಐ ವಾಂಟ್ ಟು ಸೇ ಈಸ್ ಆಲ್ ದ ಆಫರಿಂಗ್ ಗೋ ವಿತ್ ಮಂತ್ರ. ಮಂತ್ರಾನುಸಾರವಾಗಿ, ಆ ಮಂತ್ರದ ಅರ್ಥಾನುಸಾರವಾಗಿ ನಮ್ಮ ಒಂದು ವಿಚಾರಗಳಲ್ಲಿ ಆದವು ಅಂತಂದ್ರೆ, ಆಹಾರವನ್ನು ತಗೊಂಡಿವಂದ್ರೆ ಅಥವಾ ಆರಾಧನೆಯನ್ನ ಮಾಡಿದೀವಿ ಅಂತಂದ್ರೆ ಅದಕ್ಕೆ ಯೋಗ್ಯವಾದಂತ ಒಂದು ಫಲ, ಯೋಗ್ಯ ಫಲ ನಮಗೆ ಸಿಕ್ಕೇ ಸಿಗ್ತದ. ಇವರ್ ಬಿಫೋರ್ ಈಟಿಂಗ್ ಯು ಹ್ಯಾವ್ ಟು ಡೂ ಪ್ರಾಣಾಯ ಸ್ವಾಹ, ಪ್ರಾಣಾಯ ಸ್ವಾಹ. ಆ ಪ್ರಾಣದಲ್ಲಿ ನಾವು ಸ್ವಾಹ ಮಾಡ್ತಾ ಇದ್ದೀವಿ. ಅದು ಯಜ್ಞ ಅನ್ರಿ ಆ ಮಂತ್ರ. ಅವದಾವ ಕೆಲವೊಂದು ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ. ದಟ್ ಮಂತ್ರ ಆಲ್ಸೋ ಐ ಆಮ್ ದಟ್ ಮನೋಹತಂ ಮಂತ್ರೋಹಂ. ಆ ಮಂತ್ರದಲ್ಲಿ ಏನು ಉಚ್ಚಾರ ಮಾಡ್ತೀವಲ್ಲ ನಾವು, ಪ್ರಾಣಾಹಂ, ಅನ್ನೋಹಂ, ಅಪಾನಾಯ ಸ್ವಾಹ ಹಿಂಗೆಲ್ಲ ಅಂತೀವಲ್ಲ, ಅವನ್ನು ಮುಂದೆ ಆ ಮಂತ್ರಗಳಿಂದ ಬೆರೀತಂತಂದ್ರ ಆಹಾರ, ಆ ಔಷಧ ರೂಪ ಆಹಾರ ಅದು ಫಲಕಾರಿ ಆಗ್ತದೆ. ಅದಕ್ಕಂಡ್ರಿ ಅಂತ ಗುರುಗಳು ಹೇಳ್ತಾರ. ಆಮೇವ ಅಜ್ಜಂ, ಅಲ್ಲಿ ಹಾಕ್ತಕ್ಕಂತ ತರ್ಪಣಗಳು ಹಾಕ್ತಕ್ಕಂತ ಆಹುತಿ ಹಾಕ್ತಕ್ಕಂತ ಯಾವ ತುಪ್ಪ ಬೆಣ್ಣೆ ಇವೆಲ್ಲ ಹಾಕ್ತವಲ್ಲ ಅವು ಅಜ್ಜಂ ಪರಿಕರಗಳು. ಅಜ್ಜಂ ಮೀನ್ಸ್ ಕೆ ಆರ್ ದ ಕ್ಲಾರಿಫೈಡ್ ಬಟರ್ ವಿಚ್ ಈಸ್ ಆಫರ್ಡ್ ಇನ್ ರಿಚುವಲ್ಸ್. ದಟ್ ಆಲ್ಸೋ ಐ ಆಮ್. ನೀವು ಅಗ್ನಿಯಲ್ಲಿ ಯಾವ ಹವಿಷ್ಯ ರೂಪದಿಂದ ತುಪ್ಪವನ್ನ ಅಲ್ಲಿ ಹಾಕ್ತಿರಲ್ಲ, ತರ್ಪಣ ಮಾಡ್ತೀರಿ, ಅದು ಕೂಡ ಏನದ, ಅದು ಬ್ರಹ್ಮ ರೂಪದಿಂದ ಮಾಡ್ರಿ. ಮೂಲದು ಕ್ಲಾರಿಫೈಡ್ ಬಟರ್, ಸ್ವಚ್ಛವಾದಂತ ಶುದ್ಧವಾದಂತ ತುಪ್ಪ. ಆದ ಕಾರಣ ನೀವು ಇವೆಲ್ಲ ದೇವಿ ಉಪಾಸನೆಗಳು ಮಾಡ್ತೇವೆ. ಏನೋ ಒಂದು ಅಂತ ಇದನ್ನ ಬೇರೆ ಎಣ್ಣಿನ ಇಟ್ಟಿರ್ತಾರ ಅವ್ರ ಅಂಗಡ್ಯ. ಆ ಒಂದು ಎಣ್ಣೆಯನ್ನ ತಂದು ಅಶುದ್ಧವಾದ ಎಣ್ಣೆಯನ್ನ ಉಡಿಸ್ಬೇಡ್ರಿ. ತುಪ್ಪದ ಆರತಿ ಅದು ಒಳ್ಳೆ ಫಲವನ್ನು ಕೊಡ್ತದಂತ. ತುಪ್ಪದ ಆರತಿ ಅಂದ್ರೆ ಏನ, ಅಲ್ಲಿ ವಾತಾವರಣ ಶುದ್ಧ ಆಗ್ತದೆ. ಕೆಲವೊಂದು ಬ್ಯಾಕ್ಟೀರಿಯಾ ಸಾಯ್ತಾವ ಅದಕ್ಕೆ. ಆದ್ರಿಂದ ಇಂಥ ಎಣ್ಣಿನ ಅದಕ್ಕೆ ಹಾಕ್ಬೇಕು. ಇಂಥ ತುಪ್ಪದಿಂದ ನೀವು ಒಳ್ಳೆ ಶುದ್ಧ ಕುಸುಬಿ ಎಣ್ಣೆ ಆಗ್ಲಿ ಇಂಥ ಎಣ್ಣೆಯನ್ನ ನೀವು ಉಡಿಸಿದ್ರೆ ವಾತಾವರಣ ಶುದ್ಧ ಇರ್ತದ ಅನ್ನೋದಕ್ಕೆ ಹೇಳ್ತಾರ. ವೈಜ್ಞಾನಿಕ ಕಾಣುವುದ ಮತ್ತು ಅದಕ್ಕೆ ಒಳ್ಳೆ ಒಂದು ಶುಭ ಒಂದು ಫಲ ಸಿಗಲಿ ಅನ್ನುವಂತ ಉದ್ದೇಶಗಳದ. ಹೀಗೆ ಗುರು ಸಂಪ್ರದಾಯದ ಪ್ರಕಾರವಾಗಿ ಆ ಆಚರಣೆಗಳನ್ನು ಮಾಡಿದ್ದಾದ್ರೆ ಫಲ ನಿಶ್ಚಿತ. ಅಹಂ ಅಗ್ನಿ, ಐ ಆಮ್ ದ ವೆರಿ ಫೈರ್ ಇನ್ ಟು ವಿಚ್ ದ ಆಫರಿಂಗ್ ಡನ್. ಅಲ್ಲಿರ್ತಕ್ಕಂಥ ಅಗ್ನಿ ಅದಲ್ಲ, ಫೈರ್ ಅದಲ್ಲ, ಅದು ಕೂಡ ನಾನೇ ಇದ್ದೇನೆ. ವಿಚ್ ದ ಆಫರಿಂಗ್ ಇಸ್ ಡನ್. ನಾವ್ ಎಲ್ಲಿ ಆಫರ್ ಮಾಡ್ತೇವಲ್ಲ, ಆಫರಿಂಗ್ ಮಾಡ್ತೇವಿ, ಆ ಅಗ್ನಿ ಕೂಡ ದೇವತಾ ಅದಾನ. ಬಿಕಾಸ್ ಅಗ್ನಿ ಅಕಾರ್ಡಿಂಗ್ ಟು ಅವರ್ ಸ್ಕ್ರಿಪ್ಚರ್ಸ್ ಇಸ್ ಎ ದೇವತಾ ಹೂ ಈಸ್ ಕೊರಿಯರ್ ಸರ್ವಿಸ್ ದೇವತಾ. ಯು ನೋ ವಾಟ್ ಈಸ್ ಕೊರಿಯರ್ ಸರ್ವಿಸ್? ವಾಟ್ ಎವರ್ ಯು ಗಿವ್, it is delivered to that address. Agni Devata has got a wonderful career service. Whichever Devata you want to offer anything, you need not know the address of that Devata. What should you do? You offer into the Agni. Agnya Swaha, Agniya Swaha, Prajapataya Swaha, Parameshwatine Swaha. So Indraya Swaha, Varuna Swaha. You offer where? What is the post box? Agni. And he, without any postal strike, delivers to the respective address. ನಾವು ವ್ಯವಹಾರಿಕವಾಗಿ ನೋಡ್ತೀವಿ, ಪೋಸ್ಟ್ ಮನ್ ಏನ್ ಮಾಡ್ತಾನೆ, ಪೋಸ್ಟ್ ಆಫೀಸಿಂದ ಡಬ್ಬಿ ಒಳಗೆ ಇರ್ತಾವಲ್ಲ ಅವೆಲ್ಲವುಗಳನ್ನ ತನ್ನ ಊರಿನ ಎಲ್ಲವುಗಳನ್ನ ಕಲೆಕ್ಷನ್ ಮಾಡಿಕೊಂಡು ಆ ಊರಿಗೆ ತಗೊಂಡು ಬಂದವು ಎಲ್ಲವುಗಳನ್ನ ಅಡ್ರೆಸ್ ಅನ್ನ ಆಯಾ ಮನೆಗಳಿಗೆ ಹೆಂಗ್ ತಲುಪಿಸ್ತಾನೋ ಒಬ್ಬ ಪೋಸ್ಟ್ ಮನ್. ನಮ್ಮ ಒಂದು ಅಡ್ರೆಸ್ ನಮ್ಮ ಒಂದು ಈ ಒಂದು ಭಾವವನ್ನ ಸ್ವೀಕಾರ ಮಾಡಿ ಕಳಿಸ್ತಕ್ಕಂತ ಪರಮಾತ್ಮ ಯಾರು? ಅವೇ ಅಗ್ನಿದೇವ.
ಅಗ್ನಿದೇವ್ ಏನ್ ಮಾಡ್ತಾನ? ಕೊರಿಯರ್ ಸರ್ವಿಸ್ ಮಾಡ್ತಾನವ. ಕೊರಿಯರ್ ಸರ್ವಿಸ್ ನೇರವಾಗಿ ಹೋಗಿ ಅಲ್ಲಿ ತಲುಪಿಸೋ ಕೆಲಸ ಒಂದು. ಯಾರು? ಅಗ್ನಿದೇವ. ಇದೆಲ್ಲ ಸ್ಕ್ರಿಪ್ಚರ್ಸ್ ಅಲ್ಲಿ ಹೇಳ್ಯಾರ. ಅದನ್ನ ಏನ್ ಮಾಡ್ಬೇಕು ನೀವು? ಆ ಅಗ್ನಿದೇವಿಗೆ ನೀವು ಪ್ರೇಸ್ ಮಾಡಿರಂದ್ರ ಪ್ರಸನ್ನ ಆಗಿ ಪೋಸ್ಟ್ ಮನ್ ಮನೆ ಆರ್ಡರ್ ಬರ್ತಿದ್ದು. ಮೊದಲು ನಾವೆಲ್ಲ ಒಂದ್ 10 ರೂಪಾಯಿ ಕೊಡ್ತಿದ್ವಿ ಖುಷಿಯಾಗಿ. ಮೊದಲ್ ನಮ್ಮ ಮನೆಗೆ ಬಂದು ಕೊಟ್ಟು ಹೋಗಿದ್ದಾವ. ಯಾಕಂದ್ರೆ ನಮ್ ತಂದೆಯವ್ರು ಕಾಲೇಜ್ಗಿದ್ದಾಗ ಮನಿ ಆರ್ಡರ್ ಮಾಡ್ತಿದ್ರಲ್ಲ, ಕಾಯಂ ತಿಂಗಳ ಬರಾವ ನಾವು ಖುಷಿ ಮಾಡ್ತಿದ್ದೀವಿ. ಹಾಗೆ ಅಗ್ನಿದೇವನನ್ನ ನೀವು ಪ್ರೇಜ್ ಮಾಡಿ ಅವನ್ನ ಕಳಿಸಿರಿ ಅಂತಂದ್ರ ಅವ ಹೋಗಿ ಸರಿಯಾಗಿ ಮುಟ್ಟಿಸ್ತಾನ. ಅವ ಎಲ್ಲಾ ದೇವತೆಗಳದಾವಲ್ಲ, ನೀವು ಯಾವ್ಯಾವ ಆರಾಧನೆ ಮಾಡ್ತಾರ ದೇವತಾ ಉಪವಾಸ ಯಾವ್ಯಾವ ಹೇಳ್ತಾರ? ಅರುಣ, ಇಂದ್ರ ಅಲ್ಲ, ಶಿವ, ವಿಷ್ಣು, ರುದ್ರ, ಹಂಗ ಆಯಾ ದೇವತೆಗಳಿಗೆ ಹೋಗಿ ತಲುಪ್ಸಕ್ ಕೊರಿಯರ್ ಸರ್ವಿಸ್ ಮಾಡವ ಯಾರು? ಅಗ್ನಿದೇವ. ಆ ಅಗ್ನಿದೇವ ನಿಮ್ಮ ಸಂದೇಶವನ್ನ, ನಿಮ್ಮ ಭಾವನಾರೂಪಿ ಕೃತಜ್ಞತೆಗಳನ್ನ ಏನ್ ಮಾಡ್ತಾನ? ಆಯಾ ದೇವತೆಗಳಿಗೆ, ಪಿತೃ ದೇವತೆಗಳು ಹಿಡ್ಕೊಂಡು ಎಲ್ಲಾ ದೇವತೆಗಳು ತಲುಪುವಂತ ಕೆಲಸ ಯಾರ್ದು? ಕೊರಿಯರ್ ಸರ್ವಿಸ್ ಮಾಡೋದು ಅಗ್ನಿದೇವಂದು. ಆದ್ರಿಂದ ದಟ್ ಇಸ್ ಪೋಸ್ಟ್ ಬಾಕ್ಸ್. ಅದು ಪೋಸ್ಟ್ ಬಾಕ್ಸ್ ಇದ್ದಂಗ ಒಂದು ಅಗ್ನಿ. ಅಂಡ್ he without any postal strike delivers to the respective address. ಆಯಾ ಅಡ್ರೆಸ್ ಗಳಿಗೆ ಸರಿಯಾಗಿ ಚಾಚು ತಪ್ಪದೆ ತಲುಪಿಸ್ತಕ್ಕಂತ, ಪೂರೈಸ್ತಕ್ಕಂತ ಯಾವ ಒಂದು ಕೆಲಸವು ಅಗ್ನಿದೇವ. ಬಹಳ ಮುಖ್ಯ ಅಗ್ನಿದೇವನ್ ಕೆಲಸ. ಪೋಸ್ಟ್ ಮನ್ ಇರ್ಲಿಲ್ಲ ಅಂದ್ರೆ ಮನಿ ಮುಟ್ಟ ತಂದು ಕೊಡಾವ್ರಿ ಯಾರು? ಹಾಗೆ ಅಗ್ನಿದೇವನ್ ನಾವು ಪ್ರೇಜ್ ಮಾಡ್ಬೇಕಾಗ್ತದ. ಹಾಗೆ ಇಲ್ಲಿ ಅಗ್ನಿದೇವ ಅಂತ ಹೇಳ್ತಾರೆ ನೋಡ್ರಿ, ಅವನು ವರ್ಣನ ಮಾಡ್ತಾನೆ. ಅಗ್ನಿಂ ಧೃತಂ ವೃಣಿಮ್ಯೇ ಹೋತರಂ ವಿಶ್ವವೇದಸಾಂ ಅಸ್ಯ ಯಜನಸ್ಯ ಸುಕೃತಂ ಅಗ್ನೇ ನಮಂ ನಮಂ. ಹೀಗೆ ಏನ್ ಹೇಳ್ತಾರಂದ್ರ ಅದ ಅರ್ಥ, ಅಗ್ನಿಂ ದುತಂ ವೃಣಿಮಹೇ. ಅಗ್ನಿ ಈಸ್ ದುತಾಹ. ದುತಾಹ ಎ ಮೆಸೆಂಜರ್ ಅಂತ, ದೂತ. ಅಗ್ನಿ ಅಂದ್ರೆ ಒಬ್ಬ ದೂತ, ಮೆಸೆಂಜರ್. ಪೋಸ್ಟ್ ಮನ್ ಇದೆಯಲ್ಲ ಹಂಗ, ಅಥವಾ ಕೊರಿಯರ್ ಸರ್ವಿಸ್ ಮಾಡ್ತಾರಲ್ಲ ಅವರು. ದೋ ಹೂಮ್ ಐ ಕ್ಯಾನ್ ಗಿವ್ ಅವರಿಂಗ್ ಟು ವೇರಿಯಸ್ ದೇವತಾ. ನಾವೇನ್ ಮಾಡ್ತೇವಿ? ಆಯಾ ದೇವತೆಗಳಿಗೆ ತಲುಪಿಸ್ಲಿಕ್ಕೆ ಈ ಮೆಸೆಂಜರ್ ಮುಖಾಂತರ ನಾವು ಕಳಿಸ್ತಿರ್ತೇವಲ್ಲ. ಅಂಡ್ ದಟ್ ಅಗ್ನಿ ಮೆಸೆಂಜರ್ ಅದನಲ್ಲ, ದ ಕ್ಯಾರಿಯರ್. ದಟ್ ಇಸ್ ವೈ ಅಂಡರ್ ನೇಮ್ ಯಾವುದು ಆಫ್ ಅಗ್ನಿ ಈಸ್ ಹುತಾವಾಹ. ಹುತ ಅಂದ್ರ ಹುತ ಅಂದ್ರೆ ಅಲ್ಲಿ ಹಾಕುವಂತದ್ದು. ಅವನ ಹೆಸರು ಎರಡನೇದ್ದು ಯಾವುದು? ಅಗ್ನಿದೇವಂದು ಹುತಾವಾಹ. ಇನ್ ದ್ಯಾಟ್ ನೇಮ್ ಇಟ್ ಈಸ್ ಕೊರಿಯರ್ ಸರ್ವಿಸ್. ಹುತಾವಾಹ. ವಾಹ ಮೀನ್ಸ್ ವಾಟ್? ಕ್ಯಾರಿಯರ್. ವಹಾತಿ ಇತಿ ವಾಹ. ಯಾವ ಅದನ್ನ ಹೋಗಿ ತಲುಪಿಸ್ತಾನಲ್ಲ, ತಗೊಂಡು ಹೋಗಿ ತಲುಪಿಸ್ತಾನಲ್ಲ ಕ್ಯಾರಿ ಅಂದ್ರೆ ಅವ ವಾಹ, ವಾಹಕ ಅಂತಾರ. ವಾಹ ಹುತಾಹ means what? Anything you want to give to any other devata. ಉತಂ ವಹಾತಿ ಇತಿ ಉತವಹಾತಿ. ಉತಂ ವಹಾತಿ ಇತಿ ವಾತವಾತಿ. ಅದ್ರ ಅರ್ಥ ಕೊಟ್ಟಾರ ಸಂಸ್ಕೃತದೊಳಗೆ. ಉತಂ ಅಂದ್ರೆ ಏನು? ಉತಂ ಅಂದ್ರ ವಹಾತಿ ಇತಿ ಹುತ. ವಹಾತಿ ಅಂದ್ರೆ ತಲುಪಿಸುವಂತವ ಹುತಾಹ ಅಂತಾರ. ಅಗ್ನಿ ಮೆಸೆಂಜರ್ ಗಾಡ್ ಆಲ್ಸೋ ಆಯ. ಹಿಂಗ ತಲುಪಿಸ್ತಾರಲ್ಲ. ಈ ದೋತಿ ಬುದ್ಧಿಯಿಂದ ನಾವು ತಿಳ್ಕೊಬಾರ್ದು ಇದನ್ನ. ಆ ಯಾವ ಅಗ್ನಿಯಲ್ಲಿ ಸ್ವ ಆದಂತ ಆ ಯಾವ ನಿಮ್ಮ ಆಹುತಿಗಳು ಏದಾವಲ್ಲ, ನಿಮ್ಮ ಆಹಾರವನ್ನ ಏನ್ ಮಾಡ್ತಾವ? ಸೂಕ್ಷ್ಮ ರೂಪದಿಂದ ಅಗ್ನಿ ಏನ್ ಮಾಡ್ತದ? ಆ ಸೂಕ್ಷ್ಮ ರೂಪದ ಅಣುಗಳನ್ನ ಆ ಒಂದು ದೇವತೆಗಳಿಗೆ ಹೋಗಿ ಮುಟ್ಟಿಸ್ತದ. ಹುತಾಹ ಹುತಾ ವಹ ಅಂತ ಅಗ್ನಿ ಮೆಸೆಂಜರ್ ಅಂತಾರ ಅವ್ರು. ಅಲ್ಲಿ ನಿಮ್ಮ ವಿಷ್ಣು ಇತ್ತು, ವಿಷ್ಣು ದೇವತೆ ತಲುಪಿಸ್ತಾನ. ಶಿವ ಇದ್ರೆ ಅಲ್ಲಿ, ಸೂರ್ಯ ದೇವ ಇದ್ರೆ ಸೂರ್ಯನಿಗೆ. ಹೀಗೆ ನೀವು ಯಾವ ದೇವತೆ ವಾಪಸ್ ಮಾಡ್ತೀರಿ, ತಲುಪಿಸುವಂತ ಕೆಲಸ ಯಾರ್ದು? ಈ ಮೆಸೆಂಜರು. ಅಂಡ್ ನಾಟ್ ಓನ್ಲಿ ದ ಮೆಸೆಂಜರ್ ಗಾಡ್ ಐ ಆಮ್. ಅವ್ ಯಾರಪ್ಪ ಮೆಸೆಂಜರ್ ಅಂದ್ರೆ ಅವನು ನಾನೇ ಆ ರೂಪದಿಂದ ಸ್ವೀಕಾರ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ಸರ್ವಾತ್ಮಕ ಭಾವ. ಅವನು ಬಂದಾನಂದ್ರೆ, ಅವನು ತಲುಪಿಸ್ತಾನ ಅಂದ್ರೆ ಅವ ಯಾರಂದ್ರೆ ನಾನೇ ಅನ್ನುವಂತ ಸರ್ವಾತ್ಮಕ ಭಾವ ಬರ್ಬೇಕು. ನಾಟ್ ಓನ್ಲಿ ದ ಮೆಸೆಂಜರ್ ಗಾಡ್ ಐ ಆಮ್. ಆ ಯಾವ ಮೆಸೆಂಜರ್ ಗಾಡ್ ಅದನಲ್ಲ, ವಾಹಕ ದೇವ, ಅವು ನಾನು ಅದ್ರ ಜೊತೆಗೆ ವಾಟ್ ಎವರ್ ಈಸ್ ಕ್ಯಾರಿಡ್ ಬೈ ಹಿಮ್ ದ್ಯಾಟ್ ಮಟೀರಿಯಲ್ಸ್ ಆಲ್ಸೋ ಐ ಆಮ್. ನೀವು ಪರಿಕರಗಳನ್ನ ತಗೊಂಡು ಹೋಗ್ತಾನಲ್ಲ, ನೀವು ಮಾಡ್ತಕ್ಕಂತ ಎಳೆ ರೂಪದಿಂದ ಮಾಡ್ತಕ್ಕಂತ, ಔಷಧಿ ರೂಪದಿಂದ ಮಾಡ್ತಕ್ಕಂತ ಆಹಾರ ಪದಾರ್ಥಗಳನ್ನ
ಅವುಗಳು ಕೂಡ ನಾನೇ. ಆಫರಿಂಗ್ ಮಾಡುವಂಥವೆಲ್ಲವೂ ನಾನೇ. ದಟ್ ಮಟೀರಿಯಲ್ ಆಲ್ಸೋ ಐ ಆಮ್. ಅಂಡ್ ದ ವೆರಿ ಆಕ್ಷನ್ ಆಫ್ ಆಫರಿಂಗ್ ಐ ಆಮ್. ಆ ಯಾವ ಕ್ರಿಯೆದಲ್ಲಿ ಆಫರಿಂಗ್ ಮಾಡ್ತೀನಲ್ಲ, ಮಾಡ್ಬೇಕಲ್ಲ ನಾನು ಭಕ್ತಿ ಭಾವದಿಂದ, ಮಂತ್ರಗಳ ರೂಪದಿಂದ. ಅದು ಯಾರು ಅಂದ್ರೆ ಆಫರ್ ಮಾಡೋವನು ಕೂಡ ನಾನೇ. ದೇರ್ ಫೋರ್ ಆಮ್ ಉತಮ್. ನಾನೇ ಕೂಡ ಅದ ಉತಮ್, ನಾನು ಕೂಡ ಆ ಪರಮಾತ್ಮನೇ. ಉತಮ್ ಮೀನ್ಸ್ ದ ಆಕ್ಷನ್ ಆಫ್ ಆಫರಿಂಗ್, ಆ ಕಾರ್ಯ, ಕೃತಿ, ಕ್ರಿಯೆ. ಹವನ ಕರ್ಮ, ಹವನ ಮಾಡ್ತಕ್ಕಂತ ಕರ್ಮಕ್ಕೆ ಏನಂತಾರ ಹುತಮ್ ಅಂತ, ಆಫರಿಂಗ್. ವಾಟ್ ಈಸ್ ದ ಎಸೆನ್ಸ್ ಆಫ್ ದೀಸ್ ಎಂಟೈರ್ ವರ್ಡ್ಸ್? ಹೌದು, ಇಲ್ಲಿ ಮಟ್ಟ ಏನು ಹೇಳಿದೇವಲ್ಲ ಅದ್ರ ಸಂಕ್ಷಿಪ್ತ ಹೇಳ್ತಾರ ಅವ್ರು ಗುರುಗಳು. ಇಲ್ಲಿವರೆಗೆ ನಾವು ಹೇಳ್ತಕ್ಕಂತ ವಿಷಯದ ಮೂಲ ತಾತ್ಪರ್ಯ ಏನು ಹೇಳ್ತ. ಸೊ ಯು ಹಾವ್ ಟು ಡ್ವೆಲ್ ಆನ್ ದಟ್ ಟಾಪಿಕ್. ಬಹಳ ಮುಖ್ಯವಾದಂಥದ್ದು. ನಾವು ಅದಕ್ಕೆ ಸ್ಟಿಕಪ್ ಆಗ್ಬೇಕು. ಎದಕ್ಕೆ? ಇದ್ರ ಮೂಲ ತಾತ್ಪರ್ಯ ಯಾವುದು? ಯಾವುದು ಎಸೆನ್ಸ್ ಏನದ ಇದ್ರೊಳಗ? ಹೇಳಿದ್ರಲ್ಲ ESNS ಎಸೆನ್ಸ್. ಅಲ್ಲಿ ಪರಮಾತ್ಮ ತತ್ವದ ಪರಾ ಪ್ರಕೃತಿ ಎಸೆನ್ಸ್ ಏನು? ಏಕ ಸಾರ ನಿತ್ಯ ಸತ್ಯ ಅನ್ನುವಂತ ಸಾರಾನೇ ಹೇಳಿದ್ರು. ಮತ್ ನೀವು ಇಲ್ಲಿ ಯಜ್ಞ ಮಾಡಕತ್ತೀರಲ್ಲ, ಮತ್ತೆ ಇಲ್ಲಿ ಒಂದು ಸಾರ ಅದ. ಅದ್ರ ಮೂಲ ತಾತ್ಪರ್ಯ ಏನು ಅದನ್ನ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ. ಅದನ್ನ ಸವಿಸ್ತಾರವಾಗಿ 17ನೇ ಶ್ಲೋಕದಲ್ಲಿ ಅವರು ಹೇಳ್ತಾರೆ. ಆ ಒಂದು ಶ್ಲೋಕದ ಅರ್ಥವನ್ನ ನಮ್ಮ ಗುರುಗಳು ನಾಳಿನ ದಿವಸ ಸವಿಸ್ತಾರವಾಗಿ ನಿಮಗೆ ಇನ್ನಷ್ಟು ಏನಾರ ಉಳಿದಿದ್ರೆ ಅದನ್ನ ಹೇಳಿ ಸರಿಪಡಿಸಿ ನಾಳಿನ ದಿವಸ ನೀವೆಲ್ಲರೂ ಅದನ್ನ ಕೇಳಿ ಎನ್ನುವಂತ ಉದ್ದೇಶದಿಂದ ತಮ್ಮೆಲ್ಲರಿಗೂ ಇದನ್ನ ಸ್ಪಷ್ಟಪಡಿಸಿ, ಏನಾದರೂ ಅದರಲ್ಲಿ ದೋಷಗಳಾಗಿದ್ರ ಮಾನ್ಯರಾದಂತ ತಾವು ಅದನ್ನು ಸರಿಪಡಿಸಿ, ಗುರುಗಳು ಕೂಡ ಅದನ್ನು ತಿದ್ದಿ ನಮ್ಮನ್ನು ಮುನ್ನಡೆಸಲಿ ಎನ್ನುವಂತ ಭಾವದಿಂದ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಪಾದಕ್ಕೆ ತೊದಲು ನುಡಿಗಳನ್ನು ಅರ್ಪಿಸಿ ನನ್ನ ವಾಣಿಗೆ ವಿರಾಮ.